ಧ್ಯಾನ ಮಾಡಿಕೊಂಬರಿ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಆರಾಧನಾ ಮಾಡ್ತಕ್ಕಂಥ ಒಳ್ಳೆ ಭಾಗ್ಯತೆ, ಒಳ್ಳೆ ಆರೋಗ್ಯ, ಒಳ್ಳೆ ಸಮಯ ದೇವ್ರಿಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಆರಾಧನಾ ಮಾಡೋದು ಬಹಳ ಆಶೀರ್ವಾದಕರವಾದದ್ದು ಅಲ್ಲ, ಏನಿಲ್ಲ. ದೇವರಿಗೆ ಯಾರಾದರೂ ಆರಾಧಿಸ್ತಾರೋ ಅವ್ರು ಆಶೀರ್ವದಿಸಲ್ಪಡ್ತಾರ. ಯಾರಾದರೂ ದೇವರ ಸನ್ನಿಧಾನದಲ್ಲಿ ಬರ್ತಾರೋ ಅವ್ರು ಅದ್ಭುತವಾದ ಮೇಲುಗಳು ಹೊಂದಿಕೊಳ್ತಾರ. ಹಲ್ಲೆಲೂಯ. ಈ ಒಂದು ಸಂದರ್ಭದಲ್ಲಿ ಈ ಲೋಕದ ಸಂಕಲ್ಪ, ಈ ಲೋಕದ ಜನರ ಉದ್ದೇಶಗಳು ಬೇರೆ ಆಗ್ಯಾವ. ದೇವರ ಉದ್ದೇಶ, ದೇವರ ಸಂಕಲ್ಪ ಮಾತ್ರ ಬೇರೆ ಆಗ್ಯದ. ಏನಿಲ್ಲ. ವಿಮೋಚನ ಕಾಣದಾಗ ನಾವು ಮೊದಲನೇ ಅಧ್ಯಾಯ ಮೊದಲನೇ ವಚನದಾಗ ನಾವು ವಾಕ್ಯ ಧ್ಯಾನ ಮಾಡುವಾಗ ಸ್ವಲ್ಪ ನಾವು ಚಿಕ್ಕದಾಗಿ ನಾವು ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿ ನಾವು ಪ್ರಾರಂಭ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಈ ಒಂದು ಶಬ್ಬತ್ ದಿನದಲ್ಲಿ ಈಗೋ ಪ್ರಭು, ನಿಮ್ಮ ಪಾದ ಸನ್ನಿಧಾನದಲ್ಲಿ ನೀವು ಸೇರಿಸ್ಕೊಂಡ್ರಿ, ನಿಮಗೆ ವಂದನೆಗಳು. ಈಗೋ ಪ್ರಭು, ಇನ್ನು ಹೆಚ್ಚಾಗಿ ಈ ರೀತಿಯಾಗಿ ಸೇರಿಕೊಂಡು ನಿಮ್ಮನ್ನು ಆರಾಧಿಸೋದಕ್ಕೋಸ್ಕರವಾಗಿ ನೀವೇ ನಮಗೆ ಸಹಾಯ ಮಾಡ್ರಿ. ಈಗೋ ಪ್ರಭು, ನಾವು ವಾಕ್ಯ ಧ್ಯಾನ ಮಾಡುವಾಗ ಈಗೋ ಕರ್ತನೆ, ನಮ್ಮ ಮಧ್ಯದಾಗ ನೀವಿದ್ದು ಅಯ್ಯ ವಚನದ ಮೂಲಕವಾಗಿ ನಮ್ಮೆಲ್ಲರಿಗೆ ಮಾತಾಡ್ರಿ. ನಾವೆಲ್ಲರೂ ಸತ್ಯ ಗ್ರಹಿಸ್ಕೊಂಡು, ಸತ್ಯ ತಿಳಿದುಕೊಂಡು, ಸತ್ಯದ ಮಾರ್ಗದಲ್ಲಿ ನಡೆಸ್ತಕ್ಕಂಥ ಒಳ್ಳೆ ಭಾಗ್ಯತೆ ನೀವು ಕೊಡ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್. ಏನದಂತ್ರಿ? ವಿಮೋಚನ ಕಾಣದಾಗ ಮೊದಲನೇ ಅಧ್ಯಾಯ ಮೊದಲನೇ ವಚನದಾಗ ಏನಂತೇಳಿ ಬರೆಯಲ್ಪಟ್ಟಿಂದದ? ಐಗುಪ್ತ ದೇಶಕ್ಕೆ ಬಂದ ಇಸ್ರಾಯೇಲಿನ ಮಕ್ಕಳು ಹೆಸರುಗಳು: ರೂಬೇನ, ಶಿಮೆಯೋನ, ಲೇವಿ, ಯೆಹೂದ, ಇಸ್ಸಾಕಾರ, ಜೆಬುಲೂನ, ಬೆನ್ಯಾಮೀನ, ದಾನ, ನಫ್ತಾಲ, ಗದ, ಆಶೇರ ಎಂಬೆವುಗಳು. ಏಸು ಮಂದಿಯಾರ? ಇಸ್ರಾಯೇಲ್ ಜನರಿಗೆ ಏನಂತಂದ್ರ ನಡ್ಸ್ಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲ, ಇಸ್ರಾಯೇಲ್ ಜನರಿಗೆ ಏನಾದ್ರು ನಡ್ಸ್ಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೆಲವ ಕುಲದ ಜನರ ಆ ಕೆಲವ ಕುಲಗಳೆಲ್ಲ ಕಲ್ದ ಕಸಿ ಅಂತಂದ್ರೆ ಒಂದಾಗಿ ಅವರೆಲ್ಲರೂ ಟೋಟಲ್ ಆಗಿ ಏನಂದ್ರೆ ದೇವರಿಗೆ ಅಧೀನವಾಗಿದ್ದು, ಕಾನಾನ್ ದೇಶಕ್ಕೆ ದೇವ್ರು ಒಯ್ಬೇಕಂತ ಯಾಕಂದ್ರೆ ದೇವ್ರು ಇಷ್ಟಪಟ್ಟಿನಾಗ ದೇವ್ರ ಅದ್ಭುತವಾದ ಆಶೀರ್ವಾದಗಳು ಅವರಿಗೆ ಮಾಡ್ಲಕ್ಕ ಸಿದ್ಧವಾಗ್ಯಾರ. ಇಲ್ಲಿ ನಾವು ನೋಡ್ಬೇಕಾದ್ರ ಇಸ್ರಾಯೇಲ್ ಅಂತ ಅಂತಂದ್ರೆ ಯಾಕೋಬಿಗೆ ಹೆಸರು ಬಂದದ. ಆ ಇಸ್ರಾಯೇಲ್ ಅಂತ ಅಂದ್ರೆ ಯಾಕೋಬಿ ಹೆಸರಿಗೆ ಬಂದಂತ ಸಂದರ್ಭದಲ್ಲಿ ಯಾಕೋಬಲಿಂದ ಹುಟ್ಟಿರ್ತಕ್ಕಂಥ ಸಂತಾನಗಳು ಹೆಂಗವ ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ಸಂತಾನಗಳವ. ಹೆಂಗವಂತವು ಓದ್ತಿರೆ 5ನೇ ವರ್ಷದಿಂದ 5ನೇ ವರ್ಷ. ಇವರೆಲ್ಲರೂ ತಮ್ಮ ತಮ್ಮ ಕೂಡ ಯಾಕೋಬನ ಜೊತೆಯಲ್ಲಿ ಬಂದರು. ಯಾಕೋಬನಿಂದ ಹುಟ್ಟಿದವರೆಲ್ಲರೂ 70 ಮಂದಿ. ಯೋಸೇಫನು ಮೊದಲೇ ಐಗುಪ್ತ ದೇಶದಲ್ಲಿದ್ದನು. ಬಳಿಕ ಯೋಸೇಫನು ಅವನ ಅಣ್ಣ ತಮ್ಮಂದಿರು ಆ ಕಾಲದಲ್ಲಿದ್ದವರೆಲ್ಲರೂ ಗತಿಸಿ ಹೋದರು. ಆದರೆ ಇಸ್ರಾಯೇಲರು ಅಭಿವೃದ್ಧಿವಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ದೇವರಿಗೆ ಸ್ತೋತ್ರವಾಗಲಿ. ಈ ಯಾಕೋಬಗ ದೇವರು ಇಸ್ರಾಯೇಲ್ ಅಂತ ಹೆಸರಿಟ್ಟಾರ. ಯಾಕೋಬನಿಂದ ಹುಟ್ಟಿರ್ತಕ್ಕಂಥ ಯೇಸಪ್ಪ ಮಗನಿಗೆ ಅಂತಂದ್ರ ದೇವರು ಪರಿಪೂರ್ಣವಾದ ಆಶೀರ್ವಾದ ಮಾಡ್ಯಾರ. ಈ ಯಾಕೋಬನ ಸಂತಾನ ಏಸಪ್ಪನ ಸಂತಾನಗಳು ಏಸವಂತ? ಯಾಕೋಬನ ಸಂತಾನಗಳು 70 ಮಂದಿ ಅಲ್ಲ, 70 ಮಂದಿ ಅವರಿಗೆ ದೇವರು ಸಂತಾನಗಳು ಕೊಟ್ಟಿನಾಗ ಈ 70 ಮಂದಿ ಮೂಲಕವಾಗಿ ದೇವರು ಅವ್ರಿಗೆ ನಡೆಸ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಇಲ್ಲಿ ಬರೆಯಲ್ಪಟ್ಟಿದ್ದದ. 6ನೇ ವರ್ಷದಲ್ಲಿ ಏನ್ ಹೇಳ್ತಾ? 6ನೇ ವರ್ಷದಾಗ ಬಳಿಕೆ ಯೇಸಪ್ಪನು ಅವನ ಅಣ್ಣ ತಮ್ಮಂದಿರು ಆ ಕಾಲದಲ್ಲಿ ಇದ್ದಿದ್ದವರೆಲ್ಲರೂ ಗತಿಸಿ ಹೋದರು. ಆದರೆ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚು ಬಹಳ ಬಲಗೊಂಡರು. ಆ ದೇಶದಲ್ಲೆಲ್ಲ ತುಂಬಿಕೊಂಡರು ಅಂತ. ಯಾವ ದೇಶದಲ್ಲಿ, ಯಾವ ದೇಶ ಆದ್ರೂ ದೇವರು ಅವ್ರಿಗೆ ಕೊಟ್ಟರು. ಆ ದೇಶದಲ್ಲಿ ಇವರು ಏನು ಮಾಡ್ಯಾರಂದ್ರ ಬಹಳ ಹೆಚ್ಚಾಗಿ ತುಂಬಿಕೊಂಡರು. ಇವತ್ತು ನಿಜವಾಗ್ಲೂ ಯಾವ ಜನರ ಸಂಖ್ಯೆ ಹೆಚ್ಚಾಗಿರ್ತದೋ ಆ ಜನರಿಗೆ ಬಹಳ ಬೆಲೆ ಸಿಗ್ತದ, ಆಧರಣೆಗಳು ಸಿಗ್ತವ, ದೇವರಿಂದ ಆಶೀರ್ವಾದಗಳು ಬಿ
ಸಿಗುತ್ತವ. ಅಬ್ರಹಾಮ್ ಒಬ್ಬನೇ ಬಂದನ ಕಡೆಗೆ. ಅಬ್ರಹಾಮಿಗೆ ಇಸಾಕ್ ಒಬ್ಬನೇ ಕೊಟ್ಟಾರ. ಆತಗೆ ಬಿ ದೇವ್ರಿಗೆ ಏನಂದ್ರ ಕೇಳಿನಾಗ ಅರ್ಪಿಸ್ಲಕ್ಕೆ ಹಿಂದಕ್ಕೆ ಆಗಿಲ್ಲ. ದೇವ್ರು ಅಭಿವೃದ್ಧಿ ಪಡಿಸ್ತಕ್ಕಂಥ ದೇವ್ರು, ಆಶೀರ್ವಾದ ಮಾಡ್ತಕ್ಕಂಥ ದೇವ್ರು, ಬರೀ ಕೊಡ್ತಕ್ಕಂಥ ದೇವ್ರು, ತಗೋತಕ್ಕಂಥ ದೇವ್ರಲ್ಲ. ದೇವ್ರಿಗೆ ನಾವು ನಿಜವಾಗ್ಲು ಯಾವಾಗ್ಲೂ ಬಿ ಏನು ಕೊಳ್ಳಕ ನಮ್ಲಿಂದ ಆಗಲ್ಲ. ಕರೆಗೆ ದೇವ್ರು ಮಾತ್ರ ನಮಗ ಎಲ್ಲ ಮಾತ್ರ ಕೊಳ್ಳಕ ಸಾಧ್ಯವಾಗಿದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ಬೇಕಾದ್ರ ಈ ರೀತಿಯಾಗಿ ಬರೆಯಲ್ಪಟ್ಟಿದ 8ನೇ ವಚನದ ತರುವಾಯ ಏಷಪ್ಪನನ್ನು ಅರಿಯದ ಬೇರೆಯೊಬ್ಬ ಅರಸನು ಐಗುಪ್ತ ದೇಶಕ್ಕೆ ಆಳಕ್ಕಾಗಿ ಬಂದನು. ಅವನು ತನ್ನ ಜನರಿಗೆ ತನ್ನ ಜನರಿಗೆ ಇಸ್ರಾಯೇಲರು ನಮ್ಮ ಅಧೀನದಲ್ಲಿರುವಷ್ಟು ಬಹಳವಾಗಿಯೂ ಬಲವಾಗಿಯೂ ಇದ್ದಾರೆ ನೋಡಿ. ಏನಂತ ಈ ಜನರು ಬಲಿಷ್ಠರ ಹರ, ಆಳವಾಗಿ ಹರ, ತಂದೃಷ್ಟಿಯಾಗಿ ಹರ. ಯಾವಾಗಾದ್ರೆ ಈ ಯೇಷಪ್ಪನ ಜಾಗದಾಗ ಆತನ ಆ ರಾಜ್ಯಕ್ಕೆ ಮುಗಿತು, ಆತನ ಕಾಲ ಮುಗಿತು, ಅವಾಗ ಇನ್ನೊಬ್ಬ ರಾಜ ಬಂದನ. ಆ ಇನ್ನೊಬ್ಬ ರಾಜ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಏನು ಜರಗತ್ತ ಅಂತಂದ್ರ, ಅವ ಈ ಜನರ ಮೇಲೆ ಅಂದ್ರೆ ಮನುಷ್ಯ ಇಟ್ಟನ. ಈ ಜನರು ಎಂತ ಪೌರುಷದ, ಎಂತ ಸಿಟ್ಟದ, ಎಂತ ಶಕ್ತಿ ಅದ, ಎಂತ ಆರೋಗ್ಯ ಅದ, ಹೆಂಗ ಇವ್ರು ಅಭಿವೃದ್ಧಿ ಹೊಂದಲತ್ತಾರ, ಅದು ಪರೀಕ್ಷೆ ಮಾಡಿಕಸಿ ನೋಡಿನ. ಆ ಪರೀಕ್ಷೆ ಮಾಡಿಕಸಿ ನೋಡಿಕಸಿ ಅಂತಂದ್ರ ಈ ಮಾತಾಡತನ ಬಲಿಷ್ಠರು ಅಲ್ಲ. ಶಕ್ತಿ ಮಂತ್ರಿಗೆ ಯಾರು ಬಿ ಅನ್ಸ್ತಾರಲ್ಲ, ಏನ್ ಅನ್ಸಲ್ಲ? ಶಕ್ತಿ ಮಂತ್ರಿಗೆ ಯಾರಾದ್ರೂ ಬಿ ಅನ್ಸ್ತಾರ. ಆ ಶಕ್ತಿ ಮಂತ್ರರಾಗಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಈ ರೀತಿಯಾಗಿ ಇವ್ರು ಹೇಳ್ತಾರೆ. ಏನ್ ಹೇಳ್ತಾರ 10ನೇ ವಚನದಾಗ, ನಿಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಸಾಗಾಡಿ ದೇಶವನ್ನು ಬಿಟ್ಟು ಹೋದರು. ಅವರು ಅಭಿವೃದ್ಧಿವಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದನು. ಅದಕ್ಕೆ ಕಾರಣ ಅವನು ಸಕಲರನ್ನು ಬಿಟ್ಟ ಕೆಲಸದಿಂದ ಉಪದ್ರವ ಪಡಿಸುವುದಕ್ಕಾಗಿ ಬಿಟ್ಟ ಮಾಡಿಸುವ ಅಧಿಕಾರವನ್ನು ಅವರನ್ನು ರೋಷಮ ಎಂಬ ಉಗ್ರನ ಪಟ್ಟಣಗಳನ್ನು ಕಟ್ಟಿಸಿದರು. ಏನ್ ಮಾಡ್ಯಾರಂತ? ಆ ಜನರ ಮೇಲೆ ಕೋಪಗೊಂಡು ಇವ್ರ ಅಭಿವೃದ್ಧಿ ಹ್ಯಾಂಗ್ ಓದತ್ತಾರ, ಇವ್ರ ಜ್ಞಾನ ಹ್ಯಾಂಗದ, ಇವ್ರ ಏಳು ಧೈರ್ಯ ಅದ. ಆ ಕೋಪ ನಮ್ಕಿನ್ನ ಹ್ಯಾಂಗ್ ಚಂದಾರ, ನಮ್ಕಿನ್ನ ಶಕ್ತಿ ಮಂತ್ರ ಹೆಂಗಾರ, ನಮ್ಕಿನ್ನ ತಿಳುವಳಿಕೆ ಇವ್ರಿಗೆ ಹೆಂಗದ, ನಮ್ಕಿನ್ನ ಒಳ್ಳೆ ಆರೋಗ್ಯ ಹೆಂಗದ, ಹೆಂಗ್ ಇವ್ರು ಹೆಚ್ಚಾಗ್ಲತ್ತಾರ ಅಂತ ಹೇಳಿಕೇಶಂದ್ರ ಅವ್ರಿಗೆ ನೋಡಿಕೇಶಂದ್ರ ಸಿಟ್ಟುಗೊಂಡು ಕಸಿ ಏನ್ ಮಾಡ್ತಾರಂದ್ರ, ಅವ್ರೆಲ್ಲರಿಗೆ ಐಗುಪ್ತ ದೇಶದಲ್ಲಿ ಗುಲಾಮರಾಗಿಟ್ಟುಕೊಂಡು ಆ ಗುಲಾಮತನದಿಂದ ಒಂದೊಂದು ಪಟ್ಟಣಗಳು ಅವ್ರ ಕೈಲಿಂದ ಕಟ್ಟಿಸ್ಲಕ್ಕ ಪ್ರಾರಂಭ ಮಾಡ್ಯಾರ ಅಲ್ಲ. ಏನಿಲ್ಲ, ಯಾವಾಗಾದ್ರೂ ಈ ಪಟ್ಟಣಗಳು ಕಟ್ಟಿಸ್ಲಾಕ ಪ್ರಾರಂಭ ಮಾಡ್ಯಾರು. ಆ ಪಟ್ಟಣಗಳು ಕಟ್ಟಕ್ಕೆ ಇವ್ರಿಗೆ ಏನ್ ಮಾಡ್ತಾರಂತ, ಕೆಲವು ಜನರು ಇಟ್ಟಂಗಿ ಮಾಡ್ಬೇಕು, ಕೆಸರು ತುಳಿಬೇಕು, ಕೆಲವು ಜನರು ಸುಡ್ಬೇಕು, ಕೆಲವು ಜನರು ತರಬೇಕು, ಕೆಲವು ಜನರು ಕಟ್ಟಬೇಕು. ಕೆಲಸ ನಿಂದ್ರೆ ಬೇಡ, ಕೆಲಸ ನಡೀತಾನೆ ಇರ್ಬೇಕು. ಯಾಕಂದ್ರೆ ಇವ್ರು ಸೊಕ್ಕು ಮುರಿಬೇಕು, ಇವ್ರ ಶಕ್ತಿ ಮುರಿಬೇಕು, ಇವ್ರ ಅಭಿವೃದ್ಧಿ ಮುರಿಬೇಕು, ಇವ್ರು ಕೊಗ್ಗಿ ಹೋಗ್ಬೇಕು, ಇವ್ರು ಅಧೀನವಾಗಿರ್ಬೇಕಂತ ಯಾಕಂದ್ರೆ ಅಲ್ಲಿರ್ತಕ್ಕಂಥ ರಾಜ್ಯ ಇಸ್ರಾಯೇಲ್ ದೇಶದ ಜನರ ಮೇಲೆ ಅಂದ್ರೆ ಹಲ್ಲು ಕಡಿತಾನ. ಆ ಹಲ್ಲು ಕಡಿತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳ್ತದ ವಾಕ್ಯ ಅಲ್ಲ. ಮತ್ತೇನಂತ ಪಡಿಸಿದರು. ಅವರು ಅತ್ಯಧಿಕವಾಗಿ ಹೆಚ್ಚು ಹರಾಡಿಕೊಂಡಿದ್ದರಿಂದ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾದರು. ದೇವರಿಗೆ ಸ್ತೋತ್ರವಾಗಲಿ. ಏನ್ ಮಾಡಿರಂತ? ಒಂದು ಕೆಲಸ ಇಲ್ಲ. ಅದು ಐದಲಿಕ್ಕೆ ಇದು ಮಾಡ್ರಿ, ಇದು ಐದಲಿಕ್ಕೆ ಅದು ಮಾಡ್ರಿ, ಅದು ಐದಲಿಕ್ಕೆ ಅದು ಮಾಡ್ರಿ, ಖಾಲಿ ಮಾಡ್ರಿ.
ಬಹಳ ಕಠಿಣವಾಗಿ ಏನಂತಂದ್ರೆ ಕೆಲಸ ಮಾಡಕ್ ಹಚ್ಚಾರ ಇವರು. ಯಾಕಂದ್ರ ದೇವ್ರಿಗೆ ಸ್ತುತಿಸ್ರಿ, ದೇವ್ರಿಗೆ ಆರಾಧಿಸ್ರಿ, ದೇವ್ರಲಿಂದ ಆಶೀರ್ವಾದಗಳು ಹೊಂದ್ಕೋರಿ ಅಂತಂದ್ರೆ ಇವ್ರು ದೇವ್ರ ಮಾತು ಕೇಳಲ್ ಹೊಂಟಾರಲ್ಲ. ದೇವ್ರ ಮಾತುಗಳು ಕೇಳಲ್ ಹೊಂಟ್ರ ದೇವ್ರು ಏನ್ ಮಾಡ್ಯಾರ ಅಂದ್ರ ಒಬ್ಬ ಮುಂಡು ರಾಜನ ಕೈಗೆ ಒಪ್ಪಿಸಿ ಹಾಕ್ಯಾರ. ಹಲ್ಲೆಲೂಯಾ. ಅದ್ರ ಕಡೆ ಬಹಳ ಮಂದಿ ಕೆಲವು ಸಾಮರ್ಥ್ಯಗಳು ಬಿ ಹೇಳ್ತಾರ. ಏನಂತ ಹೇಳ್ತಾರ ಕೊನದ, ದೇವ್ರಿಗೆ ಸಿಟ್ಟು ಬಂತು ಅಂತಂದ್ರ ಜನರಿಗೆ ಎಲ್ಲಿ ಕಳ್ಕೊಡ್ತಂದ್ರ ಸೇವಕರ ಬಳಿ ಕಳ್ಕೊಡ್ತಾರಂತ. ದೇವ್ರ ಮಾತು ಕೇಳಲ್ ಹೋದ್ರ ಅಂದ ದೇವ್ರ ಕನಸಿನಾಗ ಮಾತಾಡ್ತಾರ. ನೆರಿ ಹೊರಿಯೋರ ಸಂಕಟ ಅವ್ರನಿಂದು ಅವ್ರ ಮುಖಾಂತರವಾಗಿ ಕೆಲವು ಮಾತುಗಳು ಹೇಳ್ಕಸಿ ಅಂದ್ರ ಬಲಪಡಿಸ್ತಾರ. ಕಡೆಗೆ ಇವ್ರು ದೇವ್ರ ಉದ್ದೇಶ ಕೇಳ್ಕೊಂಬಲ್ಲ, ಹೇಳ್ತಕ್ಕಂಥ ಮಾತು ಕರೆಕ್ಟ್ ಇಟ್ಟು ಕಡೆಗೆ ಮಾಡ್ಲಕ್ ಇವ್ರಿಗೆ ಮನಸ್ಸಿರಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇವ್ರಿಗೆ ಏನ್ ಮಾಡ್ತಾರಂದ್ರ ದೇವ್ರು ಪಾಸ್ಟರ್ ಬಳಿ ಕಳ್ಕೊಡ್ತಾರ. ಪಾಸ್ಟರ್ ಬಳಿ ಕಳ್ಕೊಟ್ರು ಪಾಸ್ಟರ್ ಏನ್ ಮಾಡ್ತಾರ, ಸೇವಕರು ಅಂದ್ರ ಒಳ್ಳೆ ರೀತಿಂದು ಕೂಡಿಸಿ ಪ್ರಾರ್ಥನದು ಮಾಡಿ ಆಶೀರ್ವಾದ ಮಾಡಿ ಎಲ್ಲ ಹೇಳಿ ಕೇಳಿ ಕಳ್ಕೊಡ್ತಾರ. ಕೆಲವು ಮಂದಿ ತಿಳ್ಕೊತಾರ, ಕೆಲವು ಮಂದಿ ಅಧೀನವಾಗಿರ್ತಾರ, ಕೆಲವು ಮಂದಿ ಆಶೀರ್ವಾದಿಸಲ್ಪಡ್ತಾರ. ಇನ್ನ ಕೆಲವು ಮಂದಿ ಏನಂತಂದ್ರ ಹೇಳಿನ ಮಾತು ಕೇಳಲ್ಲ. ದೇವ್ರು ಮನುಷ್ಯರಿಗೆ ಮೇಲೆ ಸಿಟ್ಟಿಗೆ ಬಂದ್ರೆ ಏನ್ ಮಾಡ್ತಾರ ಅಂದ್ರ ಮೊದಲು ಸೇವಕರ ಬಳಿ ಕಳ್ಕೊಡ್ತಾರ. ಸೇವಕರು ಹೇಳಿನ ಮಾತು ಕೇಳಿದ್ರು ಅಂತಂದ್ರ ಅಭಿವೃದ್ಧಿ ಹೊಂದುತ್ತಾರ. ಒಂದ್ ವೇಳೆ ಸೇವಕರು ಮಾತಿಗೆ ಕೇಳಲ್ ಹೋದ್ರು ಅಂತ ತಿಳ್ಕೊರಿ, ಸೇವಕ ಏನ್ ಮಾಡ್ತಾರಂದ್ರೆ ಡಾಕ್ಟರ್ ಬಳಿ ಕಳ್ಕೊಡ್ತಾರ. ಏನು ಕಳ್ಕೊಡಲ್ಲ, ಕಳ್ಕೊಡ್ತಾರಲ್ಲ. ಯಾವಾಗ ಡಾಕ್ಟರ್ ಮಾತು ಕೇಳಲ್ರು ಡಾಕ್ಟರ್ ಎಲ್ಲಿ ಕಳ್ಕೊಡ್ತಾರ, ಖೂನದ ಎಲ್ಲಿ ಕಳ್ಕೊಡ್ತಾರ, ಎಲ್ಲಿ ಕಳ್ಕೊಡ್ತಾರ, ದೇವ್ರು ಕಳ್ಕೊಡ್ತಾರ. ಅವಾಗ ನೀ ಹೇಳಿದ ಕೇಳಲು ಹೊಂಟಿದಿ, ಹೇಳಿದ ಮಾಡಲು ಹೊಂಟಿದಿ ಅಲ್ಲ. ಯಾರ ಮಾತು ಕೇಳರಿ, ದೇವ್ರ ಮಾತು ಕೇಳಿದ್ರು ಚಲೋನೇ ಅದ, ಸೇವಕರ ಮಾತು ಕೇಳಿದ್ರು ಬಿ ಚಲೋನೇ ಅದ. ಒಂದ್ ವೇಳೆ ಡಾಕ್ಟರ್ ಮಾತೆ ಕೇಳ್ತೇವೆ ಅಂತಾರ, ಡಾಕ್ಟರ್ ಮಾತ್ರ ಏನ್ ಮಾಡ್ತಾನಂದ್ರ ಕರೋನಾ ಬಂದಿನಾಗ ಏಸೋ ಮಂದಿಗೆ 50 ಲಕ್ಷ ರೂಪಾಯಿ ಹಾಕಿದ್ರು ಬಿ ಹೆಣಗಳೇ ತಂದಾರ ಮನೆಗೆ. 20 ಲಕ್ಷ ಹಾಕಿ ಬಿ ಹೆಣಗಳೇ ತಂದಾರ, 10 ಲಕ್ಷ ಹಾಕಿ ಬಿ ಹೆಣಗಳೇ ತಂದಾರ, ಅಡ್ಮಿಟ್ ಆಗಿ 2-3 लाख ರೂಪಾಯಿ ಹಾಕಿ ಬಿ ಹೆಣಗಳೇ ತಂದಾರ. ಈಗ ನೋಡ್ರಿ, ಐಗುಪ್ತ ದೇಶದ ಜನರ ಪರಿಸ್ಥಿತಿ ಬಿ ಹಿಂಗೆ ಅದ. ಅವ್ರಿಗೆ ಏನಂದ್ರ ಈ ದುಷ್ಟ ಆಲೋಚನೆಗಳು ಅವ್ರ ಬಲ್ಲಿದ್ದಂತ ಸಂದರ್ಭದಲ್ಲಿ ಅವ್ರ ಕೈಲಿಂದು ಎಲ್ಲ ಕೆಲಸ ಮಾಡ್ಲಿಕ್ಕೆ ಅಂತಂದ್ರೆ ಹಚ್ಚಾರ. ಅವರು ಶಕ್ತಿಮಂತರರ, ಅವ್ರು ಜ್ಞಾನವಂತರರ, ಅವ್ರು ಅಭಿವೃದ್ಧಿ ಹೊಂದಲತ್ತಾರ. ಕರಡಿಕೆ ಇವ್ರಿಗೆ ದೇವ್ರು ಏನ್ ಮಾಡ್ಯಾರ ಅಂದ್ರೆ ಇವ್ರ ಬಲ್ಲಿ ಇರ್ತಕ್ಕಂಥ ಆ ಪವಿತ್ರತೆ ನೋಡಿ, ಆ ವಿಧೇಯತೆ ನೋಡಿ ಒಬ್ಬ ರಾಜ್ಯನ ಕೈ ಒಪ್ಪಿಸಾಕಿನಾಗ ರಾಜ್ಯ ಅವ್ರಿಗೆ ಕಾಡಿಸ್ತಾನ, ಪೀಡಿಸ್ತಾನ, ಅನೇಕ ಟಾರ್ಚರ್ ಕೊಡ್ತಾನ, ಅವನ ಕೈಕಾಲು ಬೀಳತ್ತಾರ, ಅವನ ಕಾಲಕ್ಕೆ ಬೀಳ್ತಾರ, ಅವ್ನ ಕೊಟ್ಟಿಂದ ತಿಲ್ಲತ್ತಾರ. ಕಡೆಗೆ ಆ ದೇಶದಾಗ ಏನಂತಂದ್ರ ಅವರು ಬಲ ಹೊಂದಲು ಹೊಂಟಾರ, ಸಮಾಧಾನ ಹೊಂದಲು ಹೊಂಟಾರ. ಯಾಕೋ ಗೊತ್ತಾ, ದೇವರಿಗೆ ಅಧೀನವಾಗಿಲ್ಲ ಕಡಿತ. ಇವತ್ತು ನಮಗೆ ದೇವ್ರು ಎಲ್ಲ ಕೊಡ್ಲತ್ತಾರ ಅಂದ್ರೆ ಯಾಕೋ ಗೊತ್ತಾ, ಅಷ್ಟು ನಾವು ಸಮಯ ತಗೊಂಡು ಪ್ರಾರ್ಥನೆ ಮಾಡಕ್ ಕಡಿಂದೆ, ಅಷ್ಟು ನಾವು ದೇವರಿಗೆ ಧ್ಯಾನ ಮಾಡಕ್ ಕಡಿಂದೆ. ನೀವು ದೊಡ್ಡದು ಪ್ರಾರ್ಥನೆ ಮಾಡಲು ಹೋದ್ರೆ ಬಿ ಸಣ್ಣ ಪ್ರಾರ್ಥನೆ ನೀವು ಭಕ್ತಿಲೇನು ಪ್ರಾರ್ಥನೆ ಮಾಡಿದ್ರಿ ಅಂದ್ರ ನಿಮ್ಮ ಪ್ರಾರ್ಥನೆಗ ದೇವರು ಜವಾಬ್ ಕೊಡ್ತಾನೆ ಯಾರ, ದೇವ್ರು ನಿಮ್ಗೆ ಸಹಾಯ ಮಾಡ್ತಾನೆ ಯಾರ. ಈ ಆಶೀರ್ವಾದಗಳು ಹೊಂದ್ಕೊಳಕ್ ಏನಂದ್ರ ಕೆಲವು ಜನರಿಗೆ ಯೋಗ್ಯತೆ ಅದ, ಕೆಲವು ಜನರಿಗೆ ಯೋಗ್ಯತೆ ಇಲ್ಲ. ಆ ಸಂದರ್ಭದಲ್ಲಿ ಇಲ್ಲಿ ಅನೇಕ ಜನರಿಗೆ ಈ ರೀತಿಯಾಗಿ ಏನಂದ್ರ ಅನೇಕ ಕೆಲಸಗಳು ಕೊನೆಗೆ ಬಂದ್ಮೇಲೆ ಹೊಲದಾಗಿನೂ ಕೆಲಸ ಮಾಡ್ತಾರ, ಹೆಂಡಿನೂ ಸಹ ತೆಗಿಲತ್ತಾರ, ಹಾಲು ಹೇಳ್ಕೊಂಡು ಒಯ್ದುಕೊಳ್ಳತ್ತಾರ. ಕೊನೆಗೆ ಬಂದ್ಮೇಲೆ ಏನಂದ್ರ ಆ ಜನರು ಅವ್ರು ಕೊಟ್ಟಿಂದೇ ತಿನ್ಬೇಕಾಗ್ತದ, ಅವ್ರು ಕೊಟ್ಟಿಂದೇ ತಿನ್ಬೇಕಾಗ್ತದ. ನೋಡ್ರಿ, ಮಾಧುರಂಬ ಕುಲ್ಕ ಎಷ್ಟು ಟಾರ್ಚರ್ ಇತ್ತು. ಹೊಲ್ದಾಗ ಅವರೇ ದುಡಿತಾರ, ಹೊಲ ಅವರೇ ಕೈತಾರ, ಬ್ಯಾಳಿ ಅವರೇ ವ್ಯವಸ್ಥೆ ಮಾಡ್ತಾರ, ಎಲ್ಲ ಮಾಡ್ತಾರ, ರಾಶಿ ಮಾಡ್ತಾರ, ದನ ಕರುಗಳು ಕಾಯ್ತಾರ ಅಲ್ಲ, ಎಲ್ಲ ಮಾಡ್ಕೇಶಿ ಅವ್ರ ಮನೆಗೆ ತಂದು ಹಾಕ್ತಾರ. ಅವಾಗ ಅವ್ರೇನಾದ್ರು ಮ್ಯಾಲಿನ ಎತ್ತಿ ಇವ್ರ ಭದ್ರಾಗ ಬಿಡ್ತಾರ. ನಿಮಗಿರ್ತಕ್ಕಂಥ ಪದವಿ ಅವ್ರಿಗೆ ಹೋಗ್ಯದ, ಅವ್ರಿಗಿರ್ತಕ್ಕಂಥ ಪದವಿ ನಿಮಗ್ ಬಂದದ. ಯಾಕೋ ಗೊತ್ತಾ, ಉಲ್ಟಾ ಆಗ್ಯದ. ದುಡಿತಕ್ಕಂಥವ್ರಿಗೆ ದೇವ್ರ ಆಶೀರ್ವಾದ ಮಾಡ್ಯಾರ ಅಲ್ಲ. ಕಡೆಗೆ ಯೋಗ್ಯತೆ ಕಡಿಂದು, ದೇವರಿಗೆ ತಿಳ್ಕೊಂಬಲ್ ಕಡಿಂದು, ದೇವರಿಗೆ ಆರಾಧನೆ ಮಾಡಲ್ ಕಡಿಂದು ಈ ರೀತಿಯಾಗಿ ಅಂದ್ರೆ ಉಲ್ಟಾ ಆಗ್ಯದ ಅಲ್ಲ. ಒಬ್ಬರ ಕೈದಾಗ ನಾವು ಗುಲಾಮರಾಗಿ ದುಡಿತಿದ್ದೆವು,
ಒಬ್ಬರ ಕೈದಾಗ ನಾವು ಅಧೀನವಾಗಿರ್ಲತ್ತಿದೆವು. ಆ ಪರಿಸ್ಥಿತಿ ಯಾಕೆ ಬರ್ತದಂದ್ರ ದೇವ್ರ ಮಾತು ಕೇಳದ ಕಡಿಂದೆ ಅಂತ ಒಂದು ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಬಂದದ. ಏನಾಗ್ಯದ ಅಂತ ಅಲ್ಲಿ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರ ಪಡಿಸಿದರು. ಅವರು ಅವರಿಂದ ಮಾಡಿಸಿದ ಎಲ್ಲ ಸೇವೆಯು ಬಹು ಕಠಿಣವಾಗಿ ಇತ್ತು. ಹಾ ಇದಲ್ಲದೆ ಐಗುಪ್ತ ದೇಶದ ಹಾ ಅರಸನು ಹಾ ಸಿಕ್ರ ಎಂಬ ಇಬ್ರಿಯ ಸುಲಗಿತಿಯರ ಸಂಗಡ ಮಾತಾಡಿ ಅವರಿಗೆ, ನೀವು ಇಬ್ರಿಯ ಹೆಸರಿಗೆ ಹೇರಿಗೆ ಮಾಡಿಸುವಾಗ ಅವರು ಹೇರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು. ಹಲ್ಲೆಲೂಯಾ. ಇವ್ರಿಗೆ ಇನ್ನ ಎಷ್ಟು ಟಾರ್ಚರ್ ಬೇಕು? ಇವ್ರಿಗೆ ಇನ್ನ ಎಷ್ಟು ಟಾರ್ಚರ್ ಬೇಕು? ಇವತ್ತು ನೀವು ವಿಚಾರ ಮಾಡ್ರಿ. ನೀವು ವಿಚಾರ ಮಾಡ್ರಿ. ದೀಪಕ್ಕೆ ದಿಕ್ಕು ಅಂತಾರೆ. ಏನು ಬೇಕು ಅಂದ್ರೆ ಗಂಡು ಮಗು ಬೇಕು ಅಂತಾರ. ಏನಿಲ್ಲ, ಹೆಣ್ಮಕ್ಳು ಎಷ್ಟಿದ್ರು ಬಿ ಲೆಕ್ಕ ಇಲ್ಲ ಅಂತಾರ. ಕರೆಕ್ಟ್ ಅದ? ಏನಿಲ್ಲ, ಅಲ್ಲಿರ್ತಕ್ಕಂಥ ದೇಶದಾಗ ಇರ್ತಕ್ಕಂಥ ರಾಜ್ಯ ಏನಲ್ಲ ತನಗೆ ಗೊತ್ತದ. ಈ ಜನರಿಗೆ ನಮ್ಮ ಅಧಿhinದಾಗ ನಾವು ಹೇಳಿಂದೆ ಕೇಳಬೇಕು. ನಾವು ಹೇಳಿನಪ್ಲನೆ ಮಾಡ್ಬೇಕು. ಇನ್ನ ಇವರಿಗೆ ಅಧಿhinದಾಗ ತರಬೇಕಾದ್ರೆ ಏನು ಮಾಡ್ಬೇಕು ಅಂತಂದ್ರ, ಇವರಿಗೆ ಹುಟ್ಟತಕ್ಕಂಥ ಗಂಡು ಮಕ್ಕಳಿಗೆ ಅಂತಂದ್ರೆ ಸಂಪೂರ್ಣವಾಗಿ ಕೊಲ್ಲಬೇಕು. ಈ ಕೊಲ್ಲಬೇಕಂತಂದ್ರೆ ಯಾರು ಕೊಲ್ತಾರಂದ್ರ, ಬಾಣತನ ಮಾಡ್ತಕ್ಕಂಥ ಸುಲ್ಗಿತ್ತೇರಾದ್ರೆ ಯಾರಾದ್ರೂ ಇರ್ತಾರೋ ಆ ಹೆಣ್ಣು ಮಕ್ಕಳಿಗೆ ಹೇಳ್ಬೇಕಂತ ಕೇಸಿಂದ ಆ ಸುಲ್ಗಿತ್ತರಿಗೆಲ್ಲ ಕರೆಸ್ಕೇಸಿ ಅಂತಂದ್ರ ಆ ರಾಜ್ಯ ಆಜ್ಞೆ ಕೊಟ್ಟನ. ನೋಡ್ರಿ ಅಮ್ಮ, ನೀವು ಸುಲ್ಗುತ್ತೇರಿದ್ದೀರಿ, ನೀವೇನಂತಂದ್ರ ಆ ಇಬ್ರಿಯರ ಹೆಣ್ಮಕ್ಳು ಅಂದ್ರೆ ಹೇರಿಗೆ ಬಂದಂತ ಸಂದರ್ಭದಲ್ಲಿ ಗಂಡು ಮಗು ಆದರೆ ಅದಕ್ಕೆ ಅದೇ ತಕ್ಷಣ ಹುಟ್ಟಲಿಕ್ಕೆ ಕೊಲ್ಲಬೇಕು. ಹೆಣ್ಣು ಮಕ್ಕಳಿದ್ದರೆ ಮಾತ್ರ ಉಳಿಸಬೇಕು ಅಂತ ಕೇಸಿಂದ್ರ ಆಜ್ಞೆ ಕೊಟ್ಟಿನಾಗ ಇವತ್ತು ನಿಜವಾಗ್ಲು ಎಷ್ಟು ಮಂದಿಗೆ ಇದಾಗ ಸಮಾಧಾನ ಅದ? ಎಷ್ಟು ಮಂದಿ ಇದ್ದೀರಿ ಗಂಡು ಮಕ್ಕಳಿಗೆ ನಾವು ಉಳಿಸ್ಕೋಬೇಕಂಬರು? ಎಷ್ಟು ಮಂದಿ ಇದ್ದೀರಿ? ಇಷ್ಟ ಇಲ್ಲ ಅಂತಾರೆ. ಗಂಡು ಮಕ್ಕಳಿಗೆ ನಿಮ್ಗೆ ಉಳಿಸ್ಕೊಳಕ್ ಇಷ್ಟ ಇಲ್ಲ. ಇಷ್ಟ ಇದ್ರು ಮಾತ್ರ ದೇವ್ರ ಮಾತು ಯಾಕೆ ಕೇಳೋರು ಅಂತೀರಿ? ದೇವ್ರು ಪಾಸ್ಟರ್ ಬಲ್ಲಿ ಕಳ್ಕೊಳ್ತಾರ. ಪಾಸ್ಟರ್ 1 ಸಲನೋ 2 ಸಲನೋ 3 ಸಲನೋ ಪ್ರಾರ್ಥನಾ ಮಾಡಿನಾಗ ನಿಮಗೆ ಸ್ವಸ್ಥತೆ ಆಗ್ಲತ್ತದ, ನಿಮ್ಗೆ ಆರೋಗ್ಯ ಸಿಗ್ಲತ್ತದ, ನೀವು ಸುಖವಾಗಿ ಜೀವಿಸ್ಲತ್ತೀರಿ. ಆತ ಏನ್ ಮಾಡ್ತಾನಂದ್ರೆ ದೇವ್ರ ವಾಕ್ಯ ಹೇಳ್ತಾನ, ಪ್ರಾರ್ಥನಾ ಮಾಡ್ತಾನ, ಬಲಪಡಿಸ್ತಾನ. ಆದ್ರ ವಿಕ್ರೇಕ ಯಾಕ ಪಾಸ್ಟರ್ ಮಾತು ಕೇಳಲ್ ಹೋಗಿನ ಕಡಿಂದೆ, ದೇವ್ರ ವಾಕ್ಯ ಕೇಳಲ್ ಕಡಿಂದು, ದೇವರಿಗೆ ಅಧೀನವಾಗಿಲ್ಲ ಕಡಿಂದು, ದೇವರು ಸನ್ನಿಧಾನ ಇರ್ತಕ್ಕಂಥ ದಾಸನು ಸಹ ಬೇಸರಗೊಳಿಸಿದಾಗ ದೇವರು ಆ ನಿಜವಾಗ್ಲು ಆ ಪಾಸ್ಟರ್ ಬಿ ಹೇಳಿ ಸಾಕಾಗಿ ದವಾಖಾನೆಗೆ ಹೋಗಲ್ತಾನ. ದವಾಖಾನೆಗೆ ಹೋಗಿನಾಗ ಏನ್ ಜರ್ಲತ್ತಂದ್ರ ಲಕ್ಷದ ಗಣತಿ ದುಡ್ಡುಗಳು ನೀವು ದವಾಖಾನೆಗೆ ಹಾಕಿದ ಮೇಲೆ ಅವನಿಗೆ ರೊಕ್ಕ ಹೇಳಿ ಆಶೆ ಅದ ಅಲ್ಲ. ಡಾಕ್ಟರ್ಗಳು ಏನಂದ್ರ ಬಿಸ್ನೆಸ್ ಅದ, ಅವ್ರು ವ್ಯಾಪಾರ ಮಾಡ್ತಾರ, ಪರವಾಗಿಲ್ಲ. ಕೆಲವರಿಗೆ ಆರೋಗ್ಯ ಬರ್ತದೆ, ಕೆಲವರಿಗೆ ತಿರುಗಿ ಆರೋಗ್ಯ ಬರಲ್ಲ. ಡಾಕ್ಟರ್ನೇನು ತಪ್ಪಲ್ಲ ಅಲ್ಲ. ಇದು ಶಾಪ. ಮನುಷ್ಯರಿಗೆ ಇದೆಲ್ಲ ಮಾಡಕ್ಕಾಗ್ಬಿ ಶಾಪ ಬಂದಿನಾಗ ಏನಂದ್ರ ಮನುಷ್ಯ ಒಟ್ಟಾಗಿ ಏನಾಗ್ಲತ್ತನಂತಂದ್ರ ಸಂಪೂರ್ಣವಾಗಿ ನಾಶವಾಗ್ಲತ್ತನ. ಆದ್ರೆ ಈ ರೀತಿಯಾಗಿ ಆಗ್ಬಿಡದಂತ ಅಂತಂದ್ರ ದೇವ್ರು ಹೇಳಿನ ಮಾತು ಕೇಳರೆ, ಪಾಸ್ಟರ್ ಹೇಳಿನ ಮಾತು ಕೇಳರೆ ಏನು ಕೇಳಬೇಡ್ದ, ಡಾಕ್ಟರ್ನ ಹೇಳಿದ ಮಾತು ಕೇಳಾರೆ ಅಂತಂದ್ರ ನಿಮ್ಮ ಇಷ್ಟ. ಡಾಕ್ಟರ್ ಏನ್ ಹೇಳಿದ್ರು ಅದೇ ನಾವು ಮಾಡ್ತೇವೆ, ಅದಕ್ಕೆ ಬಿಟ್ಟು ಬೇರೆ ಏನು ಮಾಡಲ್ಲ. ಒಂದೇಳೆ ಮಾಡಿದ್ರು ಬಿ ಸಾಯ್ಲತ್ತಿದ್ದೆವು, ಮಾಡಿ ಹೋದ್ರು ಬಿ ಸಾಯ್ಲತ್ತಿದ್ದೆವು. ಯಾಕಂದ್ರ ಡಾಕ್ಟರ್ನ ಬಳಿಗೆ ಹೋಗ್ಬೇಕಂದ್ರ ಅವ್ರಿಷ್ಟ, ಎಲ್ಲರ ಮನಸ್ಸು ಅಲ್ಲ. ಯಾಕಂದ್ರೆ ಇದು ತಿನ್ಬೇಡ ಅಂದ್ರೆ ತಿನ್ಬೇಡ್ದು, ಇದು ಮಾಡಬೇಡ ಅಂದ್ರೆ ಮಾಡಬೇಡ್ದು. ಅದು ಮಾಡಲು ಹೋದ್ರೆ ಆರೋಗ್ಯ ಯಾರಿಗೆ ಚಂದ ಇರ್ತದ? ನಮಗೆ ಅಲ್ಲ, ನಿಮಗೆ ದೇವ್ರು ಅಭಿವೃದ್ಧಿ ಪಡಿಸತ್ತಾರ, ಆರೋಗ್ಯ ಕೊಡ್ಲತ್ತಾರ, ಎಲ್ಲ ಮಾತಿನ ಸಹಾಯ ಮಾಡ್ತಾರ, ಜ್ಞಾನ ಕೊಡ್ತಾರ, ಎಲ್ಲನೇ ಕೊಡ್ತಾರ. ಕಡೆಗೆ ದೇವ್ರ ಮಾತು ಕೇಳಲ್ ಕಡಿದೇನಂದ್ರ ಕೊನೆಗೆ ಬಂದು ನಿಮ್ಗೆಲ್ಲ ಎಲ್ಲ ಕೆಲಸ ನಿಮಗೆ ಮಾಡ್ಲಕ್ ಹಚ್ಚಿ ಇನ್ನೂ ಹೆಚ್ಚಾಗಿ ನಿಮಗೆ ಮಜಬೂರು ಮಾಡ್ಬೇಕಾದ್ರ ನಿಮ್ಮ ಗಂಡು ಮಕ್ಕಳಿಗೆ ಅಂದ್ರೆ ಕೊಲ್ಲಬೇಕು ಅಂತ ಹೇಳ್ಕೇಶಂದ್ರ ಇದು ರಾಜ್ಯನ ಆಜ್ಞೆ ಅದ. ಏನಿಲ್ಲ, ನಿಮ್ಮ ಗಂಡು ಮಕ್ಕಳಿಗೆ ನಾವು ಕಾಪಾಡ್ಕೋಬೇಕಾದ್ರೆ ನಾವು ಏನು ಮಾಡಾರೆ? ಇವತ್ತು ನಿಮ್ಮ ಗಂಡು ಮಕ್ಕಳು ಏನ್ ಮಾಡ್ತಾರ ಕೊನದ ಕಾಪಾಡ್ಕೊಂಡಿದ್ದೇವು, ಪರವಾಗಿಲ್ಲ, ದೇವ್ರಿಗೆ ಸ್ತೋತ್ರ. ಕಡೆಗೆ ಮುಂದೆ ಬೆಳಿತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರಂದ್ರ
ಕೆಲವು ಜನರು ಕುಡಿಕೆರಾಗ್ಲತ್ತಾರ, ಕೆಲವು ಜನರು ಗುಟ್ಕಾ ಸಾಗರ್ ತಿಂಬೋರ್ ಆಗ್ಲತ್ತಾರ, ಕೆಲವು ಜನರು ಕಳಂಟಿಕೆ ಮಾಡೋರು ಆಗ್ಲತ್ತಾರ, ಕೆಲವು ಜನರು ವೈಭೀಚಾರ ಮಾಡೋರು ಆಗ್ಲತ್ತಾರ, ಕೆಲವು ಜನರು ಸುಳ್ಳು ಹೇಳ್ತಕ್ಕಂಥ ಜನರಾಗ್ಯಾರ. ಈಗ ಗೊತ್ತಾ, ಅವ್ರಿಗೆ ಸಮಾಧಾನ ಅದಾಂತ್ರೆ. ಒಂದ್ ವೇಳೆ ನೀವು ಗಂಡು ಮಕ್ಕಳಿಗೆ ನೀವು ಕಾಪಾಡ್ಕೊಂಡ್ರ, ಗಂಡು ಮಕ್ಕಳಿಗೆ ಒಂದ್ ವೇಳೆ ದೇವ್ರು ಉಳಿಸಿದ್ರು ಬಿ, ಆ ಮಕ್ಕಳಿಗೆ ನೀವು ಯಾವ ರೀತಿಯಿಂದ ನೀವು ನೋಡ್ತಾ ಇದ್ದೀರಿ, ಆ ಮಕ್ಕಳಿಗೆ ನೀವು ನಿಜವಾಗ್ಲೂ ದಿನ ಎಷ್ಟ್ ಸಲ ನೀವು ಅವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ನನ್ನ ಮಗ ಹಾಳಾಗ್ಬಾರ್ದು, ನನ್ನ ಮಗ ನರ್ಕಕ್ಕೆ ಹೋಗ್ಬಾರ್ದು ಅಂತ ಎಷ್ಟು ಮಂದಿಗೆ ಏನಂದ್ರ ಮನಸ್ಸದ, ಎಷ್ಟು ಮಂದಿಗೆ ಮನಸ್ಸದ ನನ್ನ ಮಗ ಚಲೋ ಇರಬೇಕು. ಎಷ್ಟು ಮಂದಿ ಇದ್ದೀರಿ ಇವತ್ತು? ಎಷ್ಟೋ ಮಂದಿಗೆ ಅವ್ರು ಹುಜ್ರ ಗುಟ್ಕಾ ತಿಂದು ಸಾಗರ್ ತಿಂದು ಕ್ಯಾನ್ಸರ್ ಆಗಿ ಸತ್ತು ಹೋಗ್ಲತ್ತಾರ, ಬೀಡಿ ಸಿಗರೇಟ್ ಬಿದ್ದು ಕ್ಯಾನ್ಸರ್ ಆಗಿ ಸತ್ತು ಹೋಗ್ಲತ್ತಾರ, ಶರೀಕೊಂಡು ಕಳ್ಳು ಖರಾಬ್ ಆಗಿ ಸತ್ತು ಹೋಗ್ಲತ್ತಾರ. ಅದಕ್ಕೆಲ್ಲ ಕಾರಣ ಯಾರು ಅಂತಂದ್ರ ನೀವು ಬಲಹೀನರಾಗಿದ್ದೀರಿ, ನಿಮ್ಮಲ್ಲಿ ಭಕ್ತಿ ಇಲ್ಲ. ನೀವು ಪ್ರಾರ್ಥನೆ ಮಾಡಿದ್ರ ನಿಮ್ಮ ಮಕ್ಕಳು ಅಂತ ಒಂದ್ ವೇಳೆ ಅಂತ ಸ್ವಭಾವ ಇದ್ದಿರ್ವಿ, ಅಂತ ಗುಣಗಳವ್ರ ಬಳಿ ಇದ್ದಿರ್ವಿ, ನಿಮ್ಮ ಪ್ರಾರ್ಥನಾ ಶರಿ ಕುಡಿಲಕ್ ಹೋಗಿರ್ತಕ್ಕಂಥ ವ್ಯಕ್ತಿ ಹಿಂದಕ್ಕೆ ತಿರುಗಿ ಬರಬೇಕು. ಶರಿ ಕುಡ್ಲಕ್ ಹೋಗಿರೋ ವ್ಯಕ್ತಿ ಏನ್ ಮಾಡ್ಬೇಕು? ನಿಮ್ಮ ಪ್ರಾರ್ಥನಾ ಪವರ್ ಏನ್ ಮಾಡ್ಬೇಕು? ಅವನಿಗೆ ಹಿಂದಕ್ಕೆ ತರಬೇಕು. ಶರಿ ಕುಡಿಬ್ಯಾಡ್ದು ಅನಿಸ್ಬೇಕು, ಕಳ್ಳಂಟಿಗೆ ಮಾಡಬ್ಯಾಡ್ದು ಅನಿಸ್ಬೇಕು, ಮೋಸ ಮಾಡಬ್ಯಾಡ್ದು ಅನಿಸ್ಬೇಕು. ತಿರುಗಿ ಅವ ಹಿಂದಕ್ಕೆ ಬರ್ತಕ್ಕಂಥ ವ್ಯಕ್ತಿ ಆಗಲಕ್ಕೆ ಏನಂದ್ರ ಅದು ನಿಮ್ಮ ಪ್ರಾರ್ಥನಾ ಶಕ್ತಿ ಆಗಿರ್ಬೇಕು. ಆ ಪ್ರಾರ್ಥನಾ ಶಕ್ತಿ ಆದ್ರೆ ನಿಮ್ಮ ಮಕ್ಕಳು ನಿಮ್ಗ ನಿಜವಾಗ್ಲೂ ಉಳಿತಾರ. ನಿಮ್ಮ ಕಣ್ಣಿದರ, ನಿಮ್ಮ ಉಪ್ಪಿನ ಕಾಲದಲ್ಲಿ ನನ್ನ ಮಕ್ಕಳು ನನಗೇನು ಮಾಡಿ ಹಾಕ್ತಾರ, ಏನೋ ವ್ಯವಸ್ಥೆ ಮಾಡ್ತಾರ ಎಂಬ ಆಸೆ ಅನೇಕರಿಗಿರ್ಬೇಕು. ಎಷ್ಟೋ ಮಂದಿ ಆಸೆ ತಪ್ಪಿ ಹೋಗ್ಯದ. ಗಂಡು ಮಕ್ಕಳಿದ್ದೀರೇನು ಹೆಣ್ಮಕ್ಳಿದ್ದೀರೇನು ಆಸೆ ಮಾತ್ರ ತಪ್ಪಿ ಹೋಗ್ಯದ. ಅವ್ರಿಗೆ ಅವರೇ ನೋಡ್ಕೊಂಡ್ಬಿಟ್ಟಾರ, ನಮಗೆ ನೋಡ್ತಾರ ಅಂಬ ಸ್ಥಿತಿಗೆ ಬಂದ್ರೆ ಎಲ್ಲರೂ. ಯಾಕೆ ಗೊತ್ತಾ? ನಾವು ದೇವ್ರ ಮಾತು ಕೇಳೋದು ಕಡಿಂದು, ದೇವ್ರಿಗೆ ನಾವು ತಗ್ಗಿಸ್ಕೊಂಡಿರೋದು ಕಡಿಂದು. ಈ ರೀತಿಯಾಗಿ ಮಾಡೋ ಕಡಿಂದ ಏನಂದ್ರ ಕೊನೆಗೆ ಬರ್ಬೇಕಾದ್ರ ಈ ದೇಶದಲ್ಲಿ ಅಂದ್ರ ಗಂಡು ಮಕ್ಕಳನ್ನೂ ಸಹ ಕೊಲ್ಲಲಾಕ ಅವರು ಸಿದ್ಧವಾಗ್ಯಾರ. ಕರಡಿಕೆ ದೇವ್ರು ಇನ್ನ ಇವ್ರಿಗೆ ಆಶೀರ್ವಾದ ಮಾಡ್ಯಾರ. ಏನು ಮಾಡಿಲ್ಲ? ಇವ್ರ ಮೇಲೆ ಇನ್ನೂ ಆಶೀರ್ವಾದ ಅದ. ದೇವ್ರ ಉದ್ದೇಶ ಅದ, ಇವರು ನಾಶವಾಗಬಾರ್ದು, ಇವ್ರು ಹಾಳಾಗಬಾರ್ದು, ಇವರೆಲ್ಲರೂ ನಿತ್ಯ ಜೀವ ಪಡಿಬೇಕೆಂಬ ಸಂಕಲ್ಪ ಮಾತ್ರ ಹೊರದದ. ಹಲ್ಲೆಲೂಯಾ. ಚಪ್ಪಳೆ ತಟ್ಟಾರೆ ಜೋರಾಗಿ. ದೇವರಿಗೆ ಮಹಿಮೆ ಆಗಲಿ. ನಮ್ಮ ಮೊಂಡತನ ನೋಡ್ಯಾರ ದೇವ್ರು, ನಮ್ಮ ಮೈಗಳತನ ದೇವ್ರು ನೋಡ್ಯಾರ, ನಮ್ಮ ಮೂರ್ಖತನ ದೇವ್ರು ನೋಡ್ಯಾರ. ಕಣ್ಣಿಗೆ ದೇವ್ರ ಕೈ ಬಿಡಲು ಹೊಂಟಾರ, ದೇವ್ರ ಕೈ ಬಿಡಲು ಹೊಂಟಾರ. ಅದ್ರ ಕಂಡು ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಅಂತಂದ್ರ ಏನ್ ಹೇಳ್ತಾರ 16 ಅವರಿಗೆ ನೀವು ಇಬ್ರಿಯರ ಹೆಂಗಸರಿಗೆ ಹೆರಿಗೆ ಸಮಯ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗು ಆಗಿದ್ದರೆ ಕೊಲ್ಲಬೇಕು, ಹೆಣ್ಣು ಆಗಿದ್ದರೆ ಉಳಿಸಬೇಕು ಎಂದು ಹೇಳಿದನು. ಆದರೆ ಸೂಲಗಿತ್ತಿಯರು ದೇವರಿಗೆ ಏನಂತ, ಯಾರಿಗೆ ಭಯಪಟ್ಟರಂತ? ನಿಮ್ಮಲ್ಲಿ ಅದನ್ನ ದೇವ್ರ ಭಯ ಯಾಕಿಲ್ಲ? ದೇವ್ರ ಭಯ ಇಲ್ಲ ಕಡಿಂದೆ, ದೇವ್ರಿಗೆ ಅದೇ ನಾವು ಇಲ್ಲ ಕಡಿಂದೆ. ನಿಮ್ಮ ಗಂಡು ಮಕ್ಕಳು ದೇವ್ರು ಕಸ್ಕೊಳ್ತಾರಲ್ಲ, ರಾಜ್ಯರು ನಿಮಗೆ ಗುಲಾಮರಾಗಿ ಮಾಡ್ಕೊಳ್ತಾರಲ್ಲ. ಹೀಗೆ ಬಂದದ ಇದು ಯಾವಾಗ ಹಿಡಿದು ಅದ. ಈ ಧರ್ಮಶಾಸ್ತ್ರ ಬರೆಯಲ್ಪಟ್ಟಿನ ಪ್ರತಿಯೊಂದು ನೆರವೇರಲತ್ತದ, ನೆರವೇರಬೇಕಾಯ್ತದ. ಇಲ್ಲಾಂದ್ರೆ ಬೈಬಲ್ ಸುಳ್ಳಾದ್ರೆ ದೇವರು ಸುಳ್ಳಾಯ್ತದ. ಇದು ಸತ್ಯ ಅದ, ಇದು ಸತ್ಯ ಜರುಗಬೇಕಾಗ್ಯದ. ಇವೆಲ್ಲ ಪುರುಗಳು ಏನದ ಅನೇಕ ಜನರ ಕಣ್ಣಾರ ನೋಡ್ಬೇಕಾಗ್ಯದ. ಸಾವಿರಾರು ವರ್ಷಗಳು ಹಿಡಿದು ಈ ಬೈಬಲ್ ಓದ್ಕೊತಾ ಹೊಂಟಾರ ಜನರಂದ್ರ ಇದು ಮುಚ್ಚಿಡ್ಲಕ್ ಬರಲ್ಲ, ಇದು ಸುಳ್ಳದ ಅಲ್ಲಕ್ಕ ಬರಲ್ಲ. ಇವು ನೆರವೇರ್ತಾ ಹೊಂಟಾವ, ನೆರವೇರಬೇಕಾಗ್ಯದ. ಅದ್ರ ಕಡೆಯಿಂದ ಯಾರು ಭಯ ಪಡಿಬೇಕು? ಈಗ ಹೇಳ್ರಿ, ಯಾರು ಭಯ ಪಡಿಬೇಕು? ಯಾರಿಗೆ ಭಯ ಪಡಿಬೇಕು? ಸೂಲಿಗಿತ್ತೇರಿ ಏನ್ ಮಾಡ್ತಾರ? ದೇವ್ರಿಗೆ ಯಾಕೆ ಭಯ ಪಡಿತಾರ ಅಂತಂದ್ರ ದೇವ್ರ ಕೃಪೆ ಇಸ್ರಾಯೇಲ್ ದೇಶದವ್ರ ಮೇಲದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಮೇಲದ? ಇಸ್ರಾಯೇಲ್ ಮೇಲೆ ಯಾರ್ದು ಕೃಪೆ ಅದ? ದೇವ್ರ ಕೃಪೆ ತಿನ್ ಕಡಿಂದು ಅವ್ರ ಗಂಡು ಮಕ್ಕಳಿಗೆ ಕೊಲ್ಬೇಕಾದ್ರ ಈ ಹೆಣ್ಮಕ್ಳಿಗೆ ಸೂಲಿಗೆತ್ತರಿಗೆ ಅಂದ್ರ ಭಯ ಉಂಟಾಗ್ಲತ್ತದ. ಭಯ ಯಾರು ಹುಟ್ಟಿಸ್ತಾರ ಗೊತ್ತಾ? ದೇವ್ರೇ. ಹೇಳ್ತಾರಲ್ಲ, ನಿಮ್ಮ ಸುತ್ತ ದೇವ್ರ ಆಶೀರ್ವಾದ ಬೇಲಿ ಅದ. ಆ ಹೆದರಿಕೆ ಎಲ್ಲಿಂದ ಬರ್ಬೇಕಂದ್ರ ದೇವರಲ್ಲಿಂದ ಬರಬೇಕು. ಆ ದೇವರ ಆಶೀರ್ವಾದ ಇದ್ದರೆ ಮಾತ್ರ ಈ ರೀತಿಯಾಗಿ ಅನೇಕ ಜನರು ಏನಂತಂದ್ರ ಭಯ ಪಡಿತಾರ. ಈ ಭಯಲಿಂದು ರಾಜ್ಯನ ಆಜ್ಞೆಗೆ ಮೀರಿ ಹೋಗ್ಯಾರ. ಏನು ಮೀರಿಲ್ಲ?
ದೇವರ ಆಜ್ಞೆ ದೊಡ್ಡದ, ರಾಜ್ಯನ ಆಜ್ಞೆ ದೊಡ್ಡದ. ದೇವರಿಗೆ ಭಯ ಪಟ್ರೆ ಏನಾಗ್ಲತ್ತದ ಅಲ್ಲ? ಇವನು ದೇವರಿಗೆ ಭಯ ಪಡ್ರಿ. ದೇವರಿಗೆ ಭಯ ಪಡಲನೆ ವಾರದಾಗ ಒಂದಿನ ದೇವರ ಸನ್ನಿಧಿಲಿ ಸಮಯಕ್ಕೆ ಬರಲ್ದೇನೆ ಕೆಲಸ 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 ಕೆಲಸ. ನಿಮ್ಮ ಕೆಲಸದಾಗ ಬರಕತೆ ಇಲ್ಲ, ಕುಟುಂಬದಾಗ ಸಮಾಧಾನನೇ ಇಲ್ಲ. ನೀವು ಏನು ಕೆಲಸ ಮಾಡಿದ್ರೆ ಏನು ಪ್ರಯೋಜನ ಅದ? ಏನು ಪ್ರಯೋಜನ ಅದ? ಏನು ಪ್ರಯೋಜನ ಅಲ್ಲ. ದೇವರಿಗೆ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ. ಒಂದ್ ವೇಳೆ ನಾವು ಏನೋ ಮಾಡಿ ನಾವು ಒಂದ್ ವೇಳೆ ನಮ್ಮ ಕೈ ತುಂಬ ದುಡ್ಡು ನೋಡಿ ಆನಂದ ಪಡೆಯೋದು, ಸಂತೋಷ ಪಡೆಯೋದು, ಕಡೆಗೆ ಯಾವಾಗ ಏನಾಗ್ತದೆ ಗೊತ್ತಿಲ್ಲ. ಅದಕ್ಕಿಂತ ಇಲ್ಲಿ ಈ ರೀತಿಯಾಗಿರುತ್ತೆ ಏನಂತ, ಆದರೆ ಸುಲಗಿತ್ತಿಯರು ದೇವರಿಗೆ ಭಯ ಪಡುವವರಾದರಿಂದ ಐಗುಪ್ತರ ಸ್ತ್ರೀ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು. ಆಗ ಐಗುಪ್ತರು ಅರಸನು ಅವರನ್ನು ಕರೆಸಿ, ನೀವು ಅವರಿಗೆ ಗಂಡು ಮಕ್ಕಳನ್ನು ಉಳಿಸಿ ಇದನ್ನು ಹೀಗೆ ಯಾಕೆ ಮಾಡಿದ್ದೀರಿ ಎಂದು ಕೇಳಲು, ಸುಲಗಿತ್ತಿಯರು ಫರೋಹನಿಗೆ, ಇಬ್ರಿಯರ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತೆ ಅಲ್ಲ, ಅವರು ಚುರುಕಾಗಿ ಇದ್ದಿದ್ದಾರೆ. ಹೆಂಗಾರ ಅಂತ ಕುರುಪೆ ಸುಮ್ಮನೆ ಇರ್ತದ? ಕುರುಪೆ ಹೆಂಗ ಸುಮ್ಮನೆ ಇರ್ತದ? ಅರೆ ನಿಮಗೂ ನಮಗೂ ಇವತ್ತು ಕಾಪಾಡಬೇಕಾದ್ರ ನಾವು ಚುರುಕಾಗಿರ್ಬೇಕು, ನಾವು ಎಚ್ಚರವಾಗಿರ್ಬೇಕು, ನಾವು ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿರ್ಬೇಕು, ನಾವು ಆಜ್ಞೆಗಳು ಕಾಯ್ಕೊಂಡು ನಡೀತಕ್ಕಂಥವ್ರಾಗಿರ್ಬೇಕು. ಒಂದ್ ವೇಳೆ ಆಜ್ಞೆ ಕಾಯ್ಕೊಂಡು ನಡೆದು ಹೋದೆವು ಅಂತಂದ್ರ ನಾವು ಏನು ಮಾಡಿದ್ರು ಏನು ಇಲ್ಲ, ಏನು ಇಲ್ಲ. ಚುರುಕರ 10 ಮಂದಿದಾಗ ಹಾವು ಸಾಯಲ್ಲ ಅಂತ ಪಾರಾಗಿ ಹೋಯ್ತದ. ಎಲ್ಲರ ಕೈದಿಗಿಂದು ಎಲ್ಲರ ದುಷ್ಟತೆಗಿಂದು ಕಾಪಾಡ್ಕೊಂಡು ಹೊಂಟು ಹೋಯ್ತದ, ಸಿಗಲ್ಲು. ಯಾಕೋ ಗೊತ್ತಾ? ಅದ್ರ ಬಳಿ ಇರ್ತಕ್ಕಂಥ ಒಂದು ಚುರುಕುತನ, ಹುಷಾರ್, ತನಗೂ ತಾನು ಕಾಪಾಡ್ಕೊಂಬ ಒಂದು ಜ್ಞಾನ ದೇವ್ರು ಅದಕ್ಕೆ ಏನಾದ್ರು ಕೊಟ್ಟಾರ ಅಲ್ಲ. ಈ ಚುರುಕ್ತನ ಇದ್ರು ಮಾತ್ರ ನಮ್ಮ ಮಕ್ಕಳಿಗೆ ನಾವು ಕಾಪಾಡ್ಕೋತೀವಿ. ಒಂದ್ ವೇಳೆ ಗಂಡು ಮಕ್ಕಳು ಬಹುಮಾನ ಕೊಟ್ರ ತನ್ನ ಮಕ್ಕಳಿಗೆ ಹ್ಯಾಂಗ್ ಕಾಪಾಡ್ಕೋಬೇಕು ಅದು ಸಣ್ಣಂದ್ ಹಿಡಿದು ಪ್ರಾಕ್ಟೀಸ್ ನಾವು ಅಂದ್ರೆ ಟ್ರೈನಿಂಗ್ ಕೊಡ್ಬೇಕಾಗ್ಯದ. ನಮ್ಮ ಯಜಮಾನ್ರಿಗೆ ನಾವು ಹ್ಯಾಂಗ್ ಕಾಪಾಡ್ಕೋಬೇಕು, ಹ್ಯಾಂಗ್ ಉಳಿಸ್ಕೋಬೇಕು ಅದನ್ನು ಸಹ ನಾವು ಒಟ್ಟಾಗಿ ನಾವು ವ್ಯವಸ್ಥೆ ಮಾಡ್ಬೇಕಾಗ್ಯದ. ಕೆಲವು ಹೆಣ್ಮಕ್ಳು ಏನಂದ್ರೆ ಗಂಡಸು ಮಕ್ಕಳಿಗೆ ಟಾರ್ಚರ್ ಕೊಟ್ಟು ಏನ್ ಮಾಡ್ತಾರ, ಸಡನ್ಲಿ ಏನಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಲತ್ತಾರ, ಸತ್ತಿನ ಮೇಲೆ ಬೊಬ್ಬಿ ಬಡಿಲತ್ತಾರ. ಹಂಗೆ ಇದ್ರೆ ಚಲೋ ಇರ್ತಿತ್ತು, ಸತ್ತದು. ದಿನ ಸೂಜಿ ತಗೊಂಡು ಕಾಳಜಿಗೆ ತಿವುದಿನಪ್ಲೆ ಮಾತಾಡಿ 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 ಕೊಲ್ಲಿ ಹಾಕಿದಿ, ನರ ಹತ್ಯೆ ಮಾಡಿದಿ. ಅದು ನೆನಪು ಮಾಡ್ಕೋ ಮೊದಲು. ದಿನ ಮನೆಗೆ ಬಂದರು ಸಾಕು ಅಲ್ಲ. ಈ ರೀತಿಯಾಗಿ ತಿವಿದು ಅವನ ಕಾಳಜೆಲ್ಲ ಹಾಳು ಮಾಡ್ಕಸಿ ಅಂದ್ರೆ ಅವನಿಗೆ ಕೊಲೆ ಹಾಕಿದ ಮೇಲ ಅವ ಹೆಂಗೆ ನಿನ್ ಸರಿ ಇರ್ತಾನ ಅಲ್ಲ. ಇದನ್ನ ಬಿಡುಗಡೆ ಹೊಂದಬೇಕಾದ್ರ ನಾವು ಬಹಳ ಚುರುಕವಾಗಿರ್ಬೇಕಾಗ್ಯದ. ಗಂಡು ಕಾಪಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಚಂದನ ಊಟ ಮಾಡಿ ಹಾಕಬೇಕು. ಏನ್ ಮಾಡಿ ಹಾಕ್ಬೇಕು? ಗರಂ ಊಟ ಮಾಡಿ ಹಾಕ್ಬೇಕು. ಗರಂ ಮಾಡಿ ಊಟ ಹಾಕಲ್ಲ, ಹಣಸಿನ ಕೊಣಸಿನ ಕೊಡ್ತಾರ. ಹಿಂದಿನ ಸರಿ ತಾಯಿ ಯಾವಾಗ ಬಿ ಗರಂ ಮಾಡ್ಕೊಂಡು ನೋಡ್ತಾರ. ಗಂಡು ಚಂದ ಇರ್ಬೇಕಂದ್ರೆ ಏನೇನು ಚಂದ ಇರ್ತಾನ? ಸಾಧ್ಯ ಅದನ? ಕೆಲವು ಮಂದಿ ಹೆಣ್ಮಕ್ಳು ಹಿಂದಿನ ಕಾಲದಾಗ ರೊಟ್ಟಿ ಮಾಡ್ಕಸಿ ಪೈಲೆ ಗಂಡದರಿಗೆ ಉಳ್ಳ ಕೊಡ್ತಿದ್ರಂತ. ನಿಜವಾಗ್ಲು ಆ ಕಾಲದಾಗಿನ ಗಂಡದರಿಗೆ ಮುದುಕರಾದ್ರೂ ಕಣ್ಣು ಕಾಣಿಸಿದ್ವು, ಕಿವಿ ಕೇಳ್ತಿದ್ವು. ಅವ್ರ ದಂಧೆ ಮಾಡಿ ಮಸ್ತದಾಗ ತಂದು ಹಾಕ್ತಿರು. ಈಗೇನಂದ್ರೆ ಇವರು ಉಣ್ಸಕ್ ತಿರ್ಸಕ್ ಆಗಲ್ಲ ಹೊಂಟದ. ಅದಕ್ಕಿಂತ ಅವ್ರು ಶರಿ ಕೊಡು ಬಂದ್ಕೇಸಿ ನಶೆದಾಗ ಮುಗೊಳ್ತಪ್ಪ. ತಪ್ಪು ಯಾರ್ದದ ತಪ್ಪು? ಎಷ್ಟು ಟಾರ್ಚರ್ ಕೊಟ್ರ ಅಷ್ಟು ಸಮಸ್ಯೆಗಳು ಹೆಚ್ಚಾಯ್ತವ ಅಲ್ಲ. ಅದಕ್ಕಿಂದ ಇವತ್ತು ಅಂಥದ್ದು ಮಾಡಬಾರ್ದು ಅಂತಂದ್ರ ನಮ್ಮಲ್ಲಿ ಏನಿರ್ಬೇಕಂದ್ರ ಚುರುಕ್ತನ ಇರ್ಬೇಕದ. ಎಂತ ಚುರುಕ್ತನ ಅಂತಂದ್ರ ಇಬ್ರು ಸ್ತ್ರೀಯರು ಅಂತಂದ್ರ ಸೂಲಿಗೆತ್ತರು ಹೆಂಗಾರ ಅಂತಂದ್ರ ಸೂಲಿಗೆತ್ತರು ಬರೋದಕ್ಕಿಂತ ಪೈಲನೆ ಆ ಇಸ್ರಾಯೇಲ್ ದೇಶದ ಜನರು ಏನಂತಂದ್ರ ಹೇರಿಗೆ ತಾನೇ ಮಾಡ್ಕೊಂಡು ಕೂಸುಗಳಿಗೆ ಮುಚ್ಚಿಕ್ಕೆ ಹಾಕ್ಲತ್ತಾರ. ಅಲ್ಲೂಯ್ಯ ಚಪ್ಪಳೆ ತಟ್ಟಾರೆ ಜೋರಾಗಿ. ಆಮೇಲೆ
ದೇವ್ರಿಗೆ ಸ್ತೋತ್ರ. ಈ ಚುರುಕುತನ ಇದ್ರೆ ತನ್ನ ಗಂಡು ಮಕ್ಕಳಿಗೆ ಹ್ಯಾಂಗ್ ಕಾಪಾಡ್ಕೊಂಬಲ್ಲ ರೀ? ತನ್ನ ಗಂಡು ಮಕ್ಕಳಿಗೆ ಕಾಪಾಡ್ಕೊಂಡ್ರೆ ಮಾತ್ರ ಆ ಮಕ್ಕಳು ದೊಡ್ಡವರಾಗಿನ ಮೇಲೆ ದೊಡ್ಡ ಅಧಿಪತಿಗಳಾಗ್ಬಹುದು, ದೊಡ್ಡ ನಾಯಕರಾಗ್ಬಹುದು, ದೊಡ್ಡ ಪ್ರವಾದಿಗಳಾಗ್ಬಹುದು, ಅನೇಕ ಜನರಿಗೆ ಸಹಾಯ ಮಾಡ್ತಕ್ಕಂಥವ್ರು ಸಿದ್ಧವಾಗಿರ್ಬೋದು. ಇವತ್ತು ನಾವು ನೀವು ಮಾಡ್ತಕ್ಕಂಥ ಪ್ರಾರ್ಥನೆಗ ಆ ಸಾಮರ್ಥ್ಯ ಅದನ. ಐಗುಪ್ತ ದೇಶದಾಗಿರ್ತಕ್ಕಂಥ ರಾಜ್ಯರು ಅನೇಕ ವಿಷಯದಲ್ಲಿ ಇವರಿಗೆ ಅಭಿವೃದ್ಧಿ ಆಗಬಾರ್ದು, ಇವರಿಗೆ ಬಲ ಹೊಂದಿಕೊಡಬಾರ್ದು, ಇವರಿಗೆ ಬಲಹೀನರು ಮಾಡಬೇಕು ಅಂತೇಳಿ ಅನೇಕ ಟಾರ್ಚರ್ ಕೊಟ್ಟರು, ಅನೇಕ ಕೆಲಸ ಮಾಡ್ಯಾರ, ಅನೇಕ ಅವಮಾನ ಪಡಿಸ್ಯಾರ. ಕರಡಿಕೆ ಕೊನೆಗೆ ಬಂದ ಮೇಲೆ ಅವ್ರ ಗಂಡು ಮಕ್ಕಳು ಅವ್ರ ದೀಪಕ್ಕೂ ದಿಕ್ಕು ಇರಬೇಡ ಅಂದಪ್ಪಲೆ ಮಾಡ್ಬೇಕಂದಾರ. ಕರಡಿಕೆ ದೇವ್ರು ಹೇಳಿದ ಆಯ್ತದ, ರಾಜ್ಯರು ಹೇಳಿದ ಆಯ್ತದ? ದೇವ್ರು ಹೇಳಿದ ಆಯ್ತದ. ಹಲ್ಲೆಲೂಯಾ. ದೇವ್ರು ಹೇಳಿದ ಆಗ್ಬೇಕಾದ್ರ ನಾವು ದೇವ್ರ ಇಷ್ಟವುಳ್ಳ ಮಕ್ಕಳಾಗಿ ಜೀವಿಸಿದ್ರು ಮಾತ್ರ ಆ ರೀತಿಯಾಗಿ ದೇವ್ರ ಕಾರ್ಯದಲ್ಲಿ ದೇವ್ರಿಗೆ ಸ್ತೋತ್ರವಾಗಲಿ. ಮತ್ತೇನಂತ್ರಿ, ಬರಬದಕ್ಕೆ ಮುಂಚೆ ಹೇರುವರು ಎಂದು ಹೇಳಿದರು. ದೇವರು ಭಯಪಟ್ಟಿದ್ದರಿಂದ ಆತನು ಅವರಿಗೆ ವಂಶ ವೃದ್ಧಿಯನ್ನು ಉಂಟು ಮಾಡಿದನು. ಇದಲ್ಲದೆ ಹಲ್ಲೆಲೂಯಾ. ಹೆಚ್ಚಿಗೆ ಯಾಕಂತಂದ್ರ ನಾವು ಏಕಂದ್ರ ಇಸ್ರಾಯೇಲ್ ಬಲಗೊಂಡದ ಕಾರಣ ಏನಂತಂದ್ರ ಪ್ರಾರ್ಥನಾ, ದೇವರಿಗೆ ಅಧೀನವಾಗಿರೋದು. ಅಸಲ್ ದೇವರು ಐಗುಪ್ತ ದೇಶದಾಗಿಂದ ಯಾಕೆ ಬಿಡಿಸ್ಯಾರ ಅಂದ್ರ ಅವರು ನಾವು ನೀವು ಮೊಳಕಾಲೂರಿ ಬೇಗನ ಪ್ರಾರ್ಥನೆ ಮಾಡ್ಕೋತ ಬಿಡ್ತಿದ್ದೆವು. ಅವ್ರ ಪ್ರಾರ್ಥನೆಗಳು ಹಂಗಿರ್ತಿದ್ದಿಲ್ಲ. ಕೆಲಸ ಮಾಡತ್ರಿ ಪ್ರಾರ್ಥನೆ ಮಾಡ್ತಿರು, ಹಾದಿ ಉಂಟ ನಡ್ಕೋತಾ ಹೋಗುದಂತ ಬಿ ಪ್ರಾರ್ಥನೆ ಮಾಡ್ತಿದ್ರು. ರಾತ್ರಿ ಮಲಗಿನಾಗ ಬಿ ನಿದ್ದೆ ಬರಸ್ತನ ಏನ್ ಮಾಡ್ತಿರು? ನಿದ್ದೆ ಬರಸ್ತನ ಪ್ರಾರ್ಥನೆ ಮಾಡ್ತಿದ್ರು. ಒಂದ್ ವೇಳೆ ಹಾಸಿಗೆ ಮೇಲೆ ಹೇಳ್ತಿಲಿಕ್ಕೆ ಬಿ ಬಲವಾದ ಪ್ರಾರ್ಥನೆ ಅವ್ರು ಮಾಡ್ತಿದ್ರು. ಏನು ಮಾಡ್ತಿದ್ದಿಲ್ಲ? ಅವ್ರ ಪ್ರಾರ್ಥನೆ ಅವರಿಗೆ ಬಲಪಡಿಸದ, ಅಭಿವೃದ್ಧಿಪಡಿಸದ. ಈ ರೀತಿಯಾಗಿ ದೇವರವರಿಗೆ ಅಭಿವೃದ್ಧಿಪಡಿಸ್ಯಾರ. ಇವತ್ತು ನಾವು ನಿಜವಾಗ್ಲು ಅದ್ಭುತವಾದ ಆಶೀರ್ವಾದಗಳು ಹೊಂದ್ಕೊಳ್ಳುತ್ತಿದ್ದವು. ಕರಡಿಕೆ ಕುಟುಂಬದಾಗ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಐಕ್ಯತೆ ಇಲ್ಲ. ಏಟು ಮಾಡ್ತಿರ್ವಿ ಏನು ಅಲ್ಲ. ಈ ರೀತಿಯಾಗಿ ನಾವು ಜೀವಿಸಬಾರ್ದಂತಂದ್ರ ಇಸ್ರೇಲ್ ದೇಶದವ್ರಿಗೆ ಏನಂತಂದ್ರ ದೇವರು ಏನ್ ಮಾಡ್ಯಾರತ್ರಿ? ಆತನು ಅವರಿಗೆ ಆ ವಂಶ ವೃದ್ಧಿಯನ್ನುಂಟು ಮಾಡುತ್ತನು. ಇದಲ್ಲದೆ ಇಸ್ರಾಯೇಲರು ಹೆಚ್ಚು ಬಲಗೊಂಡರು. ತರುವಾಯ ಫರೋಹನು ತನ್ನ ಜನರಿಗೂ ಎಲ್ಲ ಇಬ್ರಿಯರು ಗಂಡು ಕೂಸುಗಳನ್ನೆಲ್ಲ ನೈಲ ನದಿಯಲ್ಲಿ ಹಾಕಬೇಕು, ಹೆಣ್ಣು ಮಕ್ಕಳು ಉಳಿಸಬೇಕು ಎಂದು ಆಜ್ಞಾ ಮಾಡಿದನು. ಲಾಸ್ಟಿಗೆ ದೇವ್ರೇನಂತಂದ್ರ ಮೋಶೆಗೆಂದ್ರ ನೈಲ ನದಿದಾಗ ಹಾಕ್ಯಾರಂತ್ರೆ ನಿಲ್ಲಂತ್ರೆ. ನೈಲ ನದಿದಾಗ ಹಾಕ್ಯಾರ ಏನಿಲ್ಲ. ನೈಲ ನದಿದಾಗ ಹಾಕಿದ್ರೆ ಏನಾಗ್ಯದ? ಬದುಕ್ಯದ, ಸತ್ತದ. ಹಲ್ಲೆಲೂಯಾ. ಚಪ್ಪಾಳೆ ತಡ್ರಿ, ದೇವ್ರಿಗೆ ಮಹಿಮೆ ಪಡಿಸ್ರಿ. ದೇವರು ಕಾಪಾಡುವ ದೇವರು, ದೇವರು ಸಹಾಯ ಮಾಡುವ ದೇವರು, ದೇವರು ಅದ್ಭುತವಾಗಿ ನಡೆಸ್ತಕ್ಕಂಥ ದೇವರು. ಆ ದೇವ್ರ ಮಾತು ಕೇಳಿದ್ರೆ ಮಾತ್ರ ನಮ್ಮ ಮಕ್ಕಳು ನಾಶವಾಗಲ್ಲ, ನಮ್ಮ ಮಕ್ಕಳು ಹಾಳಾಗಲ್ಲ, ನಮ್ಮ ಮಕ್ಕಳು ನರಕದಲ್ಲಿ ಹೋಗಲ್ಲ. ನಮ್ಮ ಮಕ್ಕಳು ದೇವರ ರಾಜ್ಯದಾಗಿರ್ತಾರ. ನಾವು ದೇವರ ರಾಜ್ಯದಾಗಿರ್ಬೇಕು. ದೇವರ ರಾಜ್ಯ ಬೇಕಂಗ ಅಂತ ಕರೆಂತವ್ರು ಎಷ್ಟು ಜನರಿದ್ದೀರಿ? ನಿಮ್ಮ ಮಕ್ಕಳ ಕಡೆಂದು, ನಿಮ್ಮ ಕುಟುಂಬ ಕಡೆಂದು, ನಿಮ್ಮ ಸಮಾಧಾನ ಸಂತೋಷ ಕಡೆಂದು ನೀವು ಪ್ರತಿದಿನ ನೀವು ಪ್ರಾರ್ಥನೆ ಮಾಡ್ರಿ. ನಿಮ್ಗೆ ದೇವ್ರು ಎಷ್ಟು ಸಮಯ ಕೊಡ್ತಾರೋ ಅಷ್ಟು ಸಮಯ ತೆಕ್ಕೊಂಡು ನೀವು ಪ್ರಾರ್ಥನೆ ಮಾಡ್ರಿ. ಇವತ್ತು ನನ್ನ ಜೀವಿತ, ನನ್ನ ಪರಿಸ್ಥಿತಿ ಸುಮಾರು 2000 ವರ್ಷದಾಗ ಹೆಂಗಿತ್ತು ಅಂದ್ರ ನಾವೊಬ್ಬ ಸರಿ ಕುಡಿಯುವಂತ ವ್ಯಕ್ತಿ, ಮದ್ಯಪಾನ ಮಾಡಿ ಕಸಿ ನಾನು ಭಯಂಕರವಾಗಿರ್ತಕ್ಕಂಥ ಜೀವಿಸ್ತಕ್ಕಂಥ ವ್ಯಕ್ತಿ, ಯಾರು ಹೇಳಿನ ಕೇಳಲಂತಹ ವ್ಯಕ್ತಿ. ಆದ್ರೆ ನಾನು ದೇವರ ಸನ್ನಿಧಾನದಲ್ಲಿ
2000 ವರ್ಷದಲ್ಲಿ ನಾ ಏನಂತಂದ್ರ ಇಲ್ಲಿ ಸಿಕಿಂದ್ರಾಬಾದ್ ಕಿರಣದಲ್ಲಿ ಏನಂದ್ರ ಪಾಲ್ ದಿನಾಕರ್ ಅವರು ಏನಂತಂದ್ರ ಪ್ರಾರ್ಥನಾ ಮೀಟಿಂಗ್ ಇತ್ತಿನಾಗ ನಾ ಸೇರಿಕೊಂಡ್ವಿ. ನಂಗೆ ಸುಖ ಇಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ನಾ ಹ್ಯಾಂಗ್ ಮಾಡಲಿ ಅಂತೇಳಿ ನನಗೆ ನಾನು ಪ್ರಶ್ನೆ ಹಾಕೊಂಡು ನಾ ಸಿಕಿಂದ್ರಾಬಾದ್ ಮೀಟಿಂಗ್ದಾಗ 3 ದಿನ ನಾ ಕಂಟಿನ್ಯೂ ಹೋಗಿದ್ದೇನೆ. ಆ 3 ದಿನ ನಾ ಪ್ರತಿ ದಿನ ಹೋಗಿ ಅಲ್ಲಿ ಕುಂತಿನಾಗ ಪಾಲ್ ದಿನಾಕರ್ ಏನಂತಂದ್ರ ಪ್ರವಾದನೆ ಮಾಡಿ ಹೇಳ್ತಾರ, ದೇವಿಂದರ್ ನೀ ಫಲನ ಜಾಗದಾಗ ಕುಂತಿದಿ, ನಿನಗೆ ದೇವ್ರ ಸೇವಿದಾಗ ಕರೀತಾರ, ನೀ ಇಷ್ಟ ಮೇಲೆ ಬಾ ಅಂತ ಹೇಳಿ ಕರೀತಾರ. 1 ದಿನ ಹೋಯ್ತು. 2ನೇ ದಿನ ತಿರುಗಿ ಮತ್ತ ಬಂದ, ತಿರುಗಿ ಮತ್ತ ಅಲ್ಲಿ ಕುಂತ, ದೇವಿಂದರ್ ನೀ ನಿನಗೆ ಬಂದಿದ್ದಿ, ಕರೆದ್ರು ಬಂದಿಲ್ಲ, 50 ಬಂದಿದ್ದೀನಿ, ಬಾ ಅಂತ ಹೇಳಿ ಕರೆದು. 2 ದಿನ ಹೋದು. 3ನೇ ದಿನ ಮತ್ತ ಹೋದ. 2 ದಿನ ಕರೆದಾರಲ್ಲ, 3ನೇ ದಿನ ಬಿ ಕರಿತಾರಿಲ್ಲ ಅಂತ ಹೇಳ್ಕೇಸಿ ನೋಡೋಣ ಅಂತ ಹೇಳ್ಕೇಸಿ ಅಂದ್ರ ನಾ 3ನೇ ದಿನ ಮತ್ತ ಹೋಗಿನಿ. ಮತ್ತ ಹೋಗಸಿ ಅಂದ್ರ ಕೆಂಪು ಬಣ್ಣದ ಅರ್ಬಿಗಳು ಹಾಕೊಳ್ಕಸಿ ನಾನು ಅದರಲ್ಲಿ ಹೋಗಿ ಕುಂತೀನಿ. ಸುಮಾರು ಹಿಂದೆ ಕುಂತೀನಿ. ತಿರುಗಿ ಕೊನೆಗೆ ಪ್ರಾರ್ಥನೆ ಮಾಡ್ಕೇಸಿ ಅಂದ್ರ ಪ್ರವಾದನೆ ಮಾಡಿ ಹೇಳ್ತಾರ, ದೇವಿಂದರ್ ನಿಂಗೆ 2 ದಿನ ಕರೆದಿದೆ, ಬಂದಿಲ್ಲ. ಇವತ್ತು ನಿನ್ನ ಮೈ ಮೇಲೆ ಫಲಾಣಿ ಬಣ್ಣದ ಅರ್ಬಿಗಳವ, ನೀ ಫಲಾಣಿ ಜಾಗದಾಗ ಕುಂತಿದಿ, ದೇವ್ರು ನಿಂಗೆ ಕರೀತಾರ, ನೀ ಬಾ ಅಂತ ಹೇಳಿ ಕಸಿ ಕರೆದಿನಾಗ ನಾ ಹೋಗಿಲ್ಲ. ಯಾಕೋ ಗೊತ್ತಾ, ನಾವೊಬ್ಬ ಮದ್ಯಪಾನ ಮಾಡ್ತಕ್ಕಂಥ ವ್ಯಕ್ತಿ, ನಾನು ಕೆಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ, ನಾ ಯಾತಕ್ಕೆ ಬರಲಂತ ವ್ಯಕ್ತಿ, ನನಗೆ ದೇವ್ರು ಹೆಂಗೆ ಕರಿತಾರ ಅಂತ ಹೇಳಿ ಅಂದ್ರ ನಿಜವಾಗ್ಲು ಕೊನೆಗೆ ಬಂದ್ಮೇಲೆ ನನ್ನ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆನೂ ಸಹ ಅದ್ರ ಬಣ್ಣನೂ ಸಹ ತಗೊಂಡು ಹೇಳಿದ್ರ ನಾ ಹೋಗಿಲ್ಲ. ಯಾಕೆ ಗೊತ್ತಾ, ನಾನು ಪಾಪಿ ಅಂತೇಳಿ ನಾನು ಒಪ್ಪಿಕೊಂಡು ಆ ದಿನ ಮೊದಲುಕೊಂಡು ಕೆಲವು ದಿನ ತನಕ ಅಂದ್ರ ನಾನು ಪಶ್ಚಾತ್ತಾಪ ಪಡ್ಕೋತಾ ದೇವರಿಗೆ ಪ್ರಾರ್ಥನೆ ಮಾಡ್ಕೋತಾ ನಾ ಶರಿ ಬಿಡಬೇಕು, ನಾ ಕೆಟ್ಟದ್ ಬಿಡಬೇಕು ಅಂತ ಹೇಳಿ ಅಂದ್ರ ಅನೇಕ ದಿನಗಳು ನಾವು ಪ್ರಾರ್ಥನೆ ಮಾಡಿನಾಗ ನಿಜವಾಗಲೂ ಸಮಯ ಬರೇ ಬಂತು. ಆ ದಿನದಾಗ ನಾ ಪ್ರಾರ್ಥನೆ ಮಾಡಿ ಎಕ್ಕೆಗಿಡಿದು ಸುಮಾರು 20 ಎಲ್ಲಿ ಕಳೆದ ಅಂದ್ರ ಅದ್ರ ಹಾಲು ಕೊಂಡಿನಿ. ಎಕ್ಕೆಗಿಡಿದು ಹಾಲು ಇಸ್ಕೊಂಡಿನಿ. 20 ಎಲಿ ಕಳೆದ ಅಂದ್ರ ಸುಮಾರು ಅದ್ರ ಹಾಲು ಕೊಂಡಿನಿ. ಆದ್ರ ದೇವ್ರಿಗೆ ಒಂದೇ ಬೇಡಿದೆ, ದೇವ್ರೇ ಈ ಶತ್ರುಗಳ ಕೈದಾಗಿಂದು ಬಿಡಿಸ್ಬೇಕು, ಈ ವಿಶ್ವದ ಕೈದಾಗಿಂದು ನೀ ಬಿಡಿಸ್ಬೇಕು. ಒಂದ್ ವೇಳೆ ನಾ ಬದುಕಿದ್ದ ಅಂತಂದ್ರೆ ನೀನು ಸಾಕ್ಷಿ ಹೇಳ್ತೇವೆ ದೇವ್ರೇ ಅಂತ ಚಂದ್ರ ದೇವ್ರಿಗೆ ನಾ ಪ್ರಾರ್ಥನಾ ಮಾಡಿಕೇಸಿ ಆ ಹಾಲು ಕೊಂಡಿನಾಗ ನನಗೆ ಏನು ಆಗಿಲ್ಲ. ಹಲ್ಲೆಲೂಯಾ, ಚಪ್ಪಳೆ ತಟ್ಟಾರೆ. ಜೀವಮಾನ ಕೊಡ್ತಕ್ಕಂಥ ದೇವ್ರು, ಜೀವ ಕೊಡ್ತಕ್ಕಂಥ ದೇವ್ರು, ಮರಣದಿಂದ ಬಿಡಿಸ್ತಕ್ಕಂಥ ದೇವ್ರು, ಆ ದೇವ್ರಿಗೆ ನಿಜವಾಗ್ಲು ನಾ ಎಷ್ಟು ಸ್ತುತಿಸಿದ್ರು ಸಹ ನನಗೆ ಕಡಿಮೆ ಅದ. ಅದಕ್ಕೆ ಈ ಹೊಸ ಜೀವನ ಕೊಟ್ಟಂತ ದೇವ್ರಿಗೆ ನಾನು ಹೊಸದಾಗಿನೇ ಇರಬೇಕು, ಈ ಹಳಿ ತೆಗಿಬೇಕಂತ ಹೇಳಿ ಚಂದ್ರ ಎಲ್ಲ ಬಿಟ್ಟು ಅಂತ ಜೀವಿಸಕ್ಕೆ ಇಷ್ಟಪಟ್ಟಿನಾಗ ದೇವ್ರಿಗೂ ನನಗೆ ಬೈಬಲ್ ಓದ್ಲಕ್ ಬರೋದ್ರಿ ಓದ್ತಕ್ಕಂಥ ಜ್ಞಾನ ಮಾತ್ರ ಕೊಟ್ಟಾರ. ಆ ದೇವ್ರಿನ ಬದುಕಿರುವ ದಿನ ಎಲ್ಲ ಇನ್ನು ಹೆಚ್ಚಾಗಿ ಈ ರೀತಿಯಾಗಿ ನನಗೆ ನಾನು ಸರಿಪಡಿಸ್ಕೊಂಡು ಇನ್ನು ಅನೇಕರಿಗೆ ಸರಿಪಡಿಸಲಾಗ ದೇವರು ನನ್ನ ಪರಿಸರಕ್ಕೂ ನನ್ನ ಪ್ರಾರ್ಥನೆಗೆ ದೇವರು ಅದ್ಭುತವಾದ ಆಶೀರ್ವಾದಗಳು ಜವಾಬು ಕೊಡಲಿ ಅಂತ ಕೇಸಿ ನೀವು ಸಹ ಪ್ರಾರ್ಥನೆಗೆ ಜ್ಞಾಪಕ ಮಾಡ್ಬೇಕೆಂಬುದಾಗಿ ನಿಮ್ಮೆಲ್ಲರಿಗೆ ವಿನಂತಿ ಮಾಡ್ತೇನೆ. ಈ ಓದಿರ್ತಕ್ಕಂಥ ವಾಕ್ಯ ದೇವರ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಂಡು ನಾವು ಮುಕ್ತ ಮಾಡ್ಕೊಂಬರಿ. ನಾವು ಪ್ರಾರ್ಥನೆ ಮಾಡ್ಕೊಂಬರಿ. ತಲೆಬಾಗಿ ಸರಿ, ಕಣ್ಣು ಸರಿ, ಪ್ರಾರ್ಥನೆ ಮಾಡರಿ. ಮಹಾ ಪರಿಶುದ್ಧವಾಗಿರುವ ದೇವರೇ, ನಿಮಗೆ ಸ್ತೋತ್ರಗಳು ಉಂಟಾಗ್ಲಿ ಪ್ರಭಾ. ಓ ಪರಿಶುದ್ಧ ಆತ್ಮ ದೇವರೇ, ಈ ಒಂದು ಉದಯ ಕಾಲದಲ್ಲಿ ಸ್ವಾಮಿ ಅಯ್ಯ ನಿಮ್ಮ ಸನ್ನಿಧಾನದಲ್ಲಿ ಪ್ರಭಾ ನಮ್ಮೆಲ್ಲರಿಗೆ ಸೇರಿಸಿಕೊಂಡಿದ್ದಕ್ಕಾಗಿ ನಮಗೆ ಸ್ತೋತ್ರವಾಗ್ಲಿ ಅಯ್ಯ. ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರವಾಗ್ಲಿ. ನಮ್ಮೆಲ್ಲರಿಗೆ ಅದ್ಭುತವಾದ ಅಭಿವೃದ್ಧಿ ಹೊಂದುವ ಭಾಗ್ಯ ನೀಡಿದಕ್ಕಾಗಿ ಸ್ತೋತ್ರವಾಗ್ಲಿ. ಈಗೋ ದೇವರೇ, ಅನೇಕ ಕಷ್ಟಗಳಿಂದ, ಶ್ರಮಗಳಿಂದ, ಸಂಕಟಗಳಿಂದ, ಅವಮಾನಗಳಿಂದ, ಹೀನ ಸ್ಥಿತಿಗಳಿಂದ, ರೋಗ ರುಜಿನಗಳಿಂದ, ಶತ್ರುಗಳಿಂದ ಅಯ್ಯನು ಬಿಡಿಸಿ ಕಾಪಾಡಿದಕ್ಕಾಗಿ ನಿಮಗೆ ಸ್ತೋತ್ರವಾಗ್ಲಿ ದೇವಾ. ಮುಂದೆ ಬರುವ ದಿನಮಾನದಲ್ಲಿ ಸ್ವಾಮಿ ಒಟ್ಟಾಗಿ ಕರ್ತನೆ ನಿಮ್ಮ ಘನತೆಗಾಗಿ ಮಹಿಮೆಗಾಗಿ ಜೀವಿಸ್ತಕ್ಕಂಥ ಒಳ್ಳೆ ಭಾಗ್ಯತೆ ಅಯ್ಯ ನಮಗೂ ನಂಬಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ನೀವು ಕೊಡ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ.